ನಮ್ಮ ಮನೆತನ ಅಂತ ಹೇಳಿದರೆ ಅದು ಗುರುಮನೆತನ ಅಂತ ಒಂದು ಪ್ರಸಿದ್ಧಿಯನ್ನು ಪಡೆದದ್ದು. ಅಲ್ಲಿ ತೋಟದ ಬೈಲು ಶಾಲೆ ಅಂತ ಹೇಳಿ ನಮ್ಮ ಅಜ್ಜ ಸ್ಥಾಪನೆ ಮಾಡಿದ್ದು ಅಂತ ತುಂಬ ಹಿಂದಿನವರು ಹೇಳೋದು ಕೇಳಿದ್ದೇನೆ. 1 ವರ್ಷ ಕಳೆದು ಒಂದು ವಿದ್ಯಾರ್ಥಿಗಳ ಇಡೀ ತಂಡವೇ ಇಲ್ಲಿ ಬಂದು ಇಲ್ಲಿ ಒಂದು ಸನ್ಮಾನ ಮಾಡಿ ಹೋಗಿತ್ತಂತೆ. ಅವರಿಗೆ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಅವರು ಜೈಲಿಗೆ ಕೂಡ ಹೋಗಿದ್ರು, ಬಟ್ ಅದನ್ನು ತುಂಬ ಅವರು ಪ್ರಚಾರಕ್ಕೆ ತರದ ಕಾರಣ ಏನಂತ ಹೇಳಿದರೆ ಆ ವರ್ಷ ಕೇರಳದಲ್ಲಿ ಒಂದು ಹೊಸ ವಿದ್ಯಾಭ್ಯಾಸ ಪದ್ಧತಿ ಬಂತು. ಹಾಗೆ ನಾನು ಕಾಸರಗೋಡು ಗೌರ್ಮೆಂಟ್ ಕಾಲೇಜಿನಲ್ಲಿ ಡಿಗ್ರಿಗೆ ಸೇರಿಕೊಂಡೆ. ಜೊತೆಗೆ ಮಧ್ಯಾಹ್ನ ಬಂದು ಇಲ್ಲಿ ಸಂಜೆವರೆಗೆ ಇಲ್ಲಿ ಪ್ರೆಸ್ಸಲ್ಲಿ ಇರೋದು, ಪುನಃ ಬೆಳಿಗ್ಗೆ 7:45 ಬಸ್ಸಿಗೆ ಕಾಸರಗೋಡಿಗೆ ಹೋಗೋದು, ಮಧ್ಯಾಹ್ನ ಬರೋದು. ಎಲ್ಲೆಲ್ಲಿಂದೆಲ್ಲ ಸುಳ್ಯದಿಂದ ಅಲ್ಲಿಂದ ಇಲ್ಲಿಂದೆಲ್ಲ ಏಕ ಹರಡಿಕೆ ಕಾಗದದ ದಯ ಮಾರ ತುಂಬ ಏಕ ಕರ್ಮಡಿ ಅಂತ ಹೇಳುವ ಶಂಕರ ಸದನ ಅಂತ ಹೇಳೋದು ಒಂದು ಜೀವನ ಪಾಠ. ಅದು ಈ ಜನರ ನಿಜವಾದ ಸ್ವಭಾವ ಏನು ಮತ್ತು ಅವರಿಗೆ ಏನೆಲ್ಲ ಇರ್ತದೆ. ನಮಸ್ಕಾರ ವೀಕ್ಷಕರೇ, ನಮ್ಮ ಕರಾಡ ವಿಶ್ವ ಸಂದರ್ಶನ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ನಾನು ಶ್ಯಾಮಲಾ ಮೌವಾರು. ಸಮೃದ್ಧಿ, ಸಹಕಾರ, ಸಂಪರ್ಕ ಇದು ನಮ್ಮ ಕರಾಡ ವಿಶ್ವದ ಧ್ಯೇಯವಾಕ್ಯ. ಸಾಮಾಜಿಕವಾಗಿ, ಸಾಂಸ್ಕೃತಿಕವಾಗಿ, ಔದ್ಯೋಗಿಕವಾಗಿ, ಧಾರ್ಮಿಕ ರಂಗಗಳಲ್ಲಿ ಅತ್ಯುನ್ನತ ಕಾರ್ಯಗಳನ್ನು ನಿರ್ವಹಿಸ್ತಾ ತಮ್ಮದೇ ಆದಂತಹ ಛಾಪನ್ನು ಮೂಡಿಸಿರುವಂಥ ವ್ಯಕ್ತಿ, ಸದಾ ನಗುಮುಖದ ಲವಲವಿಕೆಯಿಂದ ಇರುವಂತಹ ಶ್ರೀಯುತ ರಾಜಾರಾಮ್ ಭಟ್ ಪೆರ್ಲಾ ಇವರು ನಮ್ಮೊಂದಿಗಿದ್ದಾರೆ. ಇವರನ್ನು ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇವೆ. ಶ್ರೀಯುತರು ಗುರು ಪೆರ್ಲಾ ಕೃಷ್ಣ ಭಟ್ ಇವರ ವಂಶಸ್ಥರು. ಅವರ ಕುರಿತು ಒಂದಿಷ್ಟು ವಿಚಾರಗಳನ್ನು ನಾವು ತಿಳಿಯುವುದರೊಂದಿಗೆ ಸಮಾಜಕ್ಕೆ ಕೂಡ ತಿಳಿಸುವಂತಹ ಪ್ರಯತ್ನವನ್ನು ನಾವಿಂದು ಮಾಡ್ತಾ ಇದ್ದೇವೆ. ಬನ್ನಿ ಅವರನ್ನು ಸ್ವಾಗತಿಸೋಣ. ಸರ್, ನಿಮಗೆ ಸ್ವಾಗತ ಹಾಗೂ ನಮಸ್ಕಾರ. ನಮಸ್ತೆ ಸರ್. ನಿಮ್ಮ ಬಾಲ್ಯದ ಜೀವನ, ಅದೇ ರೀತಿ ನಿಮ್ಮ ತಂದೆ ತಾಯಿ, ಊರು, ಇದು ನಿಮ್ಮ ಕುಟುಂಬದ ಬಗ್ಗೆ ಒಂದಿಷ್ಟು ಮಾಹಿತಿಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ಬಹುದಾ? ಖಂಡಿತವಾಗಿ. ನಮ್ಮ ತಂದೆಯವರು ಅದೇ ಅವರ ಒಂದು ಜೀವನ ಕಥನ ಅವರು ಬರೆದಿದ್ದಾರೆ, ಬದುಕಿ ಫಲವೇನು ಅಂತ ಅದರ ಹೆಸರು ಆ ಪುಸ್ತಕದ್ದು. ಅದರಲ್ಲಿ ಅವರೇ ಅದನ್ನು ಚಂದವಾಗಿ ಇಲಾಬರೇಟ್ ಮಾಡಿದ್ದಾರೆ. ಅವರು ಬೆಂಗಳೂರಿನಲ್ಲಿ ವಾರಾನ್ನ ಭಿಕ್ಷಾನ್ನ ಎಲ್ಲ ಮಾಡಿ ಅವರ ವಿದ್ಯಾಭ್ಯಾಸ ಅವರು ಪಡೆದದ್ದು. ಆಮೇಲೆ ಅವರು ಬಂದು ಮಂಗಳೂರು ಕೆನರಾ ಹೈಸ್ಕೂಲ್ನಲ್ಲಿ ಅವರು ಫಸ್ಟಿಗೆ ಅವರು ಅಧ್ಯಾಪಕರಾಗಿ ಸೇರಿಕೊಂಡ್ರು ಅಲ್ಲಿ. ಆಮೇಲೆ ಪೆರ್ಲಾದಲ್ಲಿ ಸತ್ಯನಾರಾಯಣ ವಿದ್ಯಾಸಂಸ್ಥೆ ಆ ಕಾಲದಲ್ಲಿ ಸ್ಥಾಪನೆಗೊಂಡಾಗ ಅದರ ಸ್ಥಾಪಕರಾದಂಥ ಪರ್ತಜೆ ವೆಂಕಟರಮಣ ಭಟ್ರು ಮತ್ತು ಇಲ್ಲಿಯ ಕೆಲವು ಆಢ್ಯ ಜನರು ಅವರು ಹೋಗಿ ಅವರನ್ನು ಕರ್ಕೊಂಡು ಬಂದದ್ದು ಅಲ್ಲಿಂದ. ಕೆನರಾ ಹೈಸ್ಕೂಲಿಂದ ನೀವು ನಮ್ಮ ಊರಿನಲ್ಲಿ ಹೀಗೆ ವಿದ್ಯಾಸಂಸ್ಥೆ ಒಂದು ಆಗ್ತಾ ಇದೆ, ನೀವು ಇಲ್ಲಿ ಬಂದು ಸೇವೆ ಸಲ್ಲಿಸಬೇಕು ಅಂತ ಅವರನ್ನು ಕರ್ಕೊಂಡು ಬಂದದ್ದು. ನಮ್ಮ ತಂದೆಯವರ ಮಾತಿನಲ್ಲೇ ಹೇಳೋದಾದರೆ, ಅಲ್ಲಿಂದ ಆಮೇಲೆ 1 ವರ್ಷ ಕಳೆದು ಒಂದು ವಿದ್ಯಾರ್ಥಿಗಳ ಇಡೀ ತಂಡವೇ ಇಲ್ಲಿ ಬಂದು ಇಲ್ಲಿ ಒಂದು ಸನ್ಮಾನ ಮಾಡಿ ಹೋಗಿತ್ತಂತೆ ತಂದೆಯವರಿಗೆ ಆ ಕಾಲದಲ್ಲಿ. ಹಾಗಾಗಿ ಅವರು ಬಹುಶಃ ಇಲ್ಲಿಂದ ಆ ಕಾಲದಲ್ಲಿ ಹೋಗದಿದ್ದರೆ ಪೆರ್ಲಾ ಕೃಷ್ಣ ಭಟ್ ಅಂತ ಹೇಳೋ ಒಂದು ಹೆಸರೇ ಇರ್ತಿರಲಿಲ್ಲ, ಇನ್ನೇನೋ ಆಗಿ ಇರ್ತಿತ್ತು. ಆ ರೀತಿ ಅವರು ಪೆರ್ಲಕ್ಕೆ ಬಂದದ್ದು. ಮತ್ತು ಅವರ ಹಿರಿಯರು, ನನ್ನ ಅಜ್ಜ ಗುರು ಶ್ರೀಪತಿ ಶಾಸ್ತ್ರಿಗಳು ಅಂತ, ನೀವು ನಮ್ಮ ಪರಂಪರಾ ಸಾಹಿತ್ಯದಲ್ಲಿ ತುಂಬ ಸಾಹಿತ್ಯದಲ್ಲಿ ಕೃಷಿ ಮಾಡಿದವರು. ಮತ್ತು ಅವರ ಸಹೋದರ ಗುರು ವೆಂಕಟೇಶ್ ಭಟ್ರು, ನನ್ನ ಚಿಕ್ಕಪ್ಪ ಶ್ರೀಯುತ ಮಾಬಾ ಪೆರ್ಲರ ತಂದೆಯವರವರು. ಇವರೆಲ್ಲರ ಹೀಗೆ ನಾವು ಈ ಪಡ್ರೆ ಮತ್ತು ನಮ್ಮ ಕರಾಡ ಕಮ್ಯುನಿಟಿಗೆ ನಮ್ಮ ಮನೆತನ ಅಂತ ಹೇಳಿದರೆ ಅದು ಗುರುಮನೆತನ ಅಂತ ಒಂದು ಪ್ರಸಿದ್ಧಿಯನ್ನು ಪಡೆದದ್ದು. ಇದು ನನ್ನ ಬಾಲ್ಯದ ಬಗ್ಗೆ ಹೇಳೋದಾದರೆ, ಬಹುಶಃ ನಮ್ಮ ತಂದೆಯವರಿಗೆ ನನ್ನ ಬಗ್ಗೆ ತುಂಬ ಕನಸುಗಳಿತ್ತ ಕಾಣ್ತದೆ. ನಾನು SSLCಯಲ್ಲಿ ಮುಟ್ಟುವಾಗ ಅವರು ಧರ್ಮಸ್ಥಳಕ್ಕೆ ಹೋಗಿ, ಹೆಗ್ಡೆಯವರಿಗೂ ಅವರಿಗೂ ಒಳ್ಳೆಯ ಸಂಪರ್ಕ ಇತ್ತು. ಆ ಸಂದರ್ಭದಲ್ಲಿ ಅಲ್ಲಿ ಹೋಗಿ ಗುರುಕುಲದಲ್ಲಿ ನನ್ನನ್ನು ಕಲಿಸಬೇಕು ಅಂತ ಹೇಳೋ ಉದ್ದೇಶದಲ್ಲಿ ಅಲ್ಲಿ ಸೀಟೆಲ್ಲ ಅವರು ಮಾತಾಡಿ ಬಂದಿದ್ದರು. ದುರ್ದೈವಶಾತ್ ನಾನು SSLCಯಲ್ಲಿ ಫೇಲ್ ಆದೆ. ನಮಗೆ ಆ ಫೇಲ್ ಆಗಲಿಕ್ಕೆ ಒಂದು ಕಾರಣ ಇತ್ತು, ಒಂದು ವಿಚಿತ್ರ ಧೋರಣೆ ಸರ್ಕಾರದ್ದು. ಅದು ನಮಗೆಲ್ಲ ಗೊತ್ತಾದ್ದು ತುಂಬ ನಂತರ. ಸಿಲೆಬಸ್ ಚೇಂಜ್ ಆಗುವ ಕಾರಣಕ್ಕೆ ಅದರಿಂದ ಮೊದಲಿನ 2 ತರಗತಿಗಳಲ್ಲಿ ನೇರ ಪ್ರಮೋಷನ್, ಪರೀಕ್ಷೆ ಬರೆದವನು ಪಾಸು, ಬರೆಯದವನು ಪಾಸು. ಈ ಗುಟ್ಟು ನಮಗೆ ಗೊತ್ತಾದ್ದು 9ರಲ್ಲಿ. ಎಲ್ಲ ಪಾಸಾಗ್ತಾ ಹೋಗ್ತದೆ, ಹಾಗಾಗಿ ಪರೀಕ್ಷೆಯನ್ನು ಬರಿಬೇಕಾಗಿಲ್ಲ ಅಂತ ಹೇಳೋ ಕಾರಣದಿಂದ. ಅದು SSLCಗೆ ಬರುವಾಗ ಎಲ್ಲರೂ ಫೇಲ್ ಆದರು, ನನ್ನ ಜೊತೆಗೆ ಫೇಲ್ ಆದ ತುಂಬ ಜನ ಇದ್ದರು. ಬಹುಶಃ ಆ ಟೈಮಿನಲ್ಲಿ ಅವರಿಗೆ ಒಂದು ಸಣ್ಣ ಮನಸ್ಸಿಗೆ ಅಳುಕು ಉಂಟಾಗಿರ್ಬೋದು. ಯಾಕೆಂತ ಹೇಳಿದರೆ ನನ್ನನ್ನು ಓದಿಸಬೇಕು ಅಂತ ಹೇಳುವ ಕೆಲವು ವಿಚಾರ ಎಲ್ಲ ಅವರ ಮನಸ್ಸಿನಲ್ಲಿ ಇದ್ದಿರ್ಬೋದು. ಅದೆಲ್ಲ ಬಿಟ್ಟು
ಅವರು ಓದಿಸುವುದನ್ನು ಬದಿಗಿಟ್ಟು ಇವನನ್ನು ಏನು ಮಾಡಬಹುದು ಅಂತ ಆ ಒಂದು ವಿಚಾರ ಅವರ ಮನಸ್ಸಿನಲ್ಲಿ ಹೋಗಿರಬೇಕು. ಬಹುಶಃ ಈ ನಮ್ಮ ಈ ಪ್ರೆಸ್ಸು ಗುರುಕುಲ ಮುದ್ರಣಾಲಯ ಅಂತ ಹೇಳುವಂಥ ಒಂದು ಸಂಸ್ಥೆ ಉದಯಿಸಲಿಕ್ಕೆ ಅದು ಕಾರಣ ಇರ್ಬೋದು ಅಂತ ನಾನು ಗ್ರಹಿಸಿದೆ. ಅಥವಾ ಸಣ್ಣ ವ್ಯಾಪಾರವು, ನನ್ನ ಚಿಕ್ಕಪ್ಪೊಬ್ಬರು ಸುಬ್ರಹ್ಮಣ್ಯ ಭಟ್ರು ಅಂತ ಇದ್ದರು, ಅವರಿಗೆ ಒಂದು ವ್ಯಾಪಾರ ಇತ್ತು ಆ ಕಾಲದಲ್ಲಿ ಪರ್ಲದಲ್ಲಿ. ಹಾಗೇನಾದರೂ ಒಂದು ವ್ಯವಸ್ಥೆ ಮಾಡಿ ನನ್ನನ್ನು ಇಲ್ಲೇ ನಿಲ್ಲಿಸುವ ಒಂದು ಆಲೋಚನೆ ಅವರ ಮನಸ್ಸಿನಲ್ಲಿ ಬಂದದ್ದು ಇರ್ಬೋದು. ಹಾಗೆ ನಾನು PUC ಆದ ಕೂಡಲೇ ಅವರು ಶಾಲೆಯಿಂದ ನಿವೃತ್ತರಾದರು, ಪೆರ್ಲ ಸತ್ಯನಾರಾಯಣ ವಿದ್ಯಾಸಂಸ್ಥೆಯಿಂದ 78ರಲ್ಲಿ. 79ರಲ್ಲಿ ಅವರು ಈ ಗುರುಕುಲ ಮುದ್ರಣಾಲಯ ಅಂತ ಹೇಳುವ ಸಂಸ್ಥೆಯನ್ನು, ಅದರ ಜಾಗ ಬೇರೆಯವ್ರದ್ದಾಗಿತ್ತು, ನಾವೊಂದು ಸಣ್ಣ ಒಂದು ಕೋಣೆಯನ್ನು ಕಟ್ಟಿ ಅಲ್ಲಿ ಅದು ಶುರುವಾದ್ದು, ಅದರ ಉದಯವಾದ್ದು ಆ ಸಂಸ್ಥೆಯದ್ದು ಆ ಕಾಲದಲ್ಲಿ. ಅಂತೂ ಅವರಿಗೆ ಬಲವಾಗಿ ನನ್ನನ್ನು ಇಲ್ಲೇ ನಿಲ್ಲಿಸಬೇಕು ಅಂತ ಹೇಳೋ ಒಂದು ಯೋಚನೆ ಇತ್ತು. ಅದರ ಒಂದು ಆ ಉದ್ದೇಶಕ್ಕಾಗಿ ಆ ಸಂಸ್ಥೆ ಪ್ರಾರಂಭ ಆಯಿತು. ನಿಮ್ಮ ತಾಯಿಯ ಹೆಸರು ಸರ್? ನನ್ನ ತಾಯಿಯ ಹೆಸರು ಕಮಲಾ ಅಂತ ಹೇಳಿ, ಕಮಲಮ್ಮ ಅಂತ. ಅವರ ತಂದೆಯವರು ನಿಮಗೆ ಬದಿಗಡ್ಕದಲ್ಲಿ ವಿದ್ಯಾಗಿರಿಯಲ್ಲಿ ಒಂದು ಶಾಲೆ ಇದೆ, ಅನಂತ ಭಟ್ ಸ್ಮಾರಕ ಶಾಲೆ. ಅವರ ನೇರ ಸಹೋದರ ಗಣಪತಿ ಭಟ್ ಅಂತ ಅವರ ತಂದೆಯವರು, ನನ್ನ ಅಜ್ಜ. ಕಜಮಲೆ ಅಂತ ಹೇಳುವ ಸ್ಥಳದಲ್ಲಿ, ಈಗ ಬಹುಶಃ ಆ ಫ್ಯಾಮಿಲಿಯಲ್ಲಿ ಉಳಿದವರು ನಮ್ಮ ಅಮ್ಮ ಮಾತ್ರ. ಇವರು ಹಿರಿಯರು, 2 ಜನ ಕಿರಿಯ ಸಹೋದರಿಯರು ಅವರಿಲ್ಲ. ಅವರ ನಂತರದ 2 ಜನ ಸಹೋದರರು ಕೂಡ ಈಗ ಇಲ್ಲ. ಅವರು ಬದಿಯಡ್ಕದಲ್ಲಿ ನೀವು ನೋಡಿರ್ಬೋದು, ಗಣೇಶ ಮಂದಿರ ಅಂತ ಒಂದು ಜಾಗ ಇದೆ, ಅಲ್ಲಿ ಪಕ್ಕದಲ್ಲಿ ಒಂದು 10 ಎಕರೆ ಜಾಗ ಇದೆ ಅವ್ರ ಹತ್ರ. ಅದು ನನ್ನ ಅಜ್ಜನ ಮನೆ ಹೇಳಿದ್ರೆ ನನ್ನ ಸೋದರ ಮಾವನ ಮನೆ ಇದು. ಇನ್ನೊಂದು ಅವರ ಮೂಲ ಮನೆ ಇರುವುದು ಪಂಜಿರ್ಕೆಯವರವರು ಇರುವುದು ಕಜಮಲೆಯಲ್ಲಿ, ಮಾರ್ಪನಡ್ಕ, ನಮ್ಮ ಅಗಲ್ಪಾಡಿ ದೇವಸ್ಥಾನದ 1.5 ಕಿಲೋಮೀಟರ್ ಅಲ್ಲಿ. ಅದು ನನ್ನ ಅಜ್ಜನ ಮನೆ. ರಾಜರಾಮಣ್ಣ, ಈಗ ನಿಮ್ಮ ತೀರ್ಥರೂಪರ ಬಗ್ಗೆ ಹೇಳುವುದಾದರೆ, ನಾನು ನನ್ನ ಬಾಲ್ಯದಲ್ಲೇ ಅವರನ್ನು ತಿಳ್ಕೊಂಡಿದ್ದೇನೆ. ಆಗ ಹಿಂದಿ ಪಂಡಿತ, ಹಾಗೆ ಅವರು ಪ್ರಸಿದ್ಧರಾಗಿದ್ದರು. ಅನೇಕ ಭಾಷೆಗಳಲ್ಲಿ ಕೂಡ ಪಾಂಡಿತ್ಯವನ್ನು ಹೊಂದಿದವರು ಅಂತ ಹೇಳಿ ನಾನು ಕೇಳಿದ್ದೇನೆ. ಕೆಲವೊಂದು ಯಕ್ಷಗಾನ ತಾಳಮದ್ದಳೆಯ ಅರ್ಥಗಳನ್ನು ನಾನು ಕೇಳಿದ್ದೇನೆ ನನ್ನ ಬಾಲ್ಯದಲ್ಲಿ ಅವರದ್ದು. ಹಾಗಾಗಿ ಅವರು ಅನೇಕ ದಿಗ್ಗಜರೊಂದಿಗೆ, ಈಗ ಸಾಮಗರೊಂದಿಗೆ ಆಗಿರ್ಬೋದು ಅಥವಾ ನಮ್ಮ ಶ್ರೇಣಿಯವರೊಂದಿಗೆ ಆಗಿರ್ಬೋದು, ಸಮಾನ ವೇದಿಕೆಯನ್ನು ಹಂಚಿಕೊಂಡವರು. ಅಷ್ಟೊಂದು ಪಾಂಡಿತ್ಯ ನಮ್ಮ ಕರಾಡ ಸಮಾಜದ ಒಬ್ಬರು ವ್ಯಕ್ತಿಯಲ್ಲಿ ಇತ್ತು ಅಂತ ಹೇಳಲಿಕ್ಕೆ ನಮಗೆ ಹೆಮ್ಮೆ. ತುಂಬ ಪಾಂಡಿತ್ಯವನ್ನು ಪಡೆದಂತಹ ಮೇರು ವ್ಯಕ್ತಿತ್ವ ಅವರದ್ದು. ಅವರ ಬಗ್ಗೆ ಒಂದಷ್ಟು ವಿಚಾರಗಳನ್ನು ನಮ್ಮ ವೀಕ್ಷಕರಿಗೆ ನೀಡಬಹುದಾ? ನಿಮಗೆ ಗೊತ್ತಿರ್ಬೋದು, ಅದರಲ್ಲಿ ಹೆಚ್ಚಿನ ಕಲಾವಿದರು ಅವರನ್ನು ಹಾಗೊಂದು ಪದ್ಧತಿ ಹಿಂದಿನಿಂದಲೂ ಬಂದಿದೆ. ಅವರ ಊರಿನ ಹೆಸರಿನಿಂದಲೇ ಅವರು ಪ್ರಸಿದ್ಧರು, ಅಥವಾ ಊರು ಅವರಿಂದ ಪ್ರಸಿದ್ಧ ಆಯಿತು ಅಂತಲೂ ಹೇಳ್ಬೋದು. ಅದು ಎರಡನ್ನೂ ಹೇಳ್ಬೋದು. ನೀವು ಹೆಸರು ಶೇಣಿ ಅಂತ ಹೇಳಿದರೆ ಶೇಣಿ ಗೋಪಾಲಕೃಷ್ಣ ಭಟ್ರೆ, ಮೂಡಂಬೈಲು ಅಂತ ಹೇಳಿದರೆ ಮೂಡಂಬೈಲು ಗೋಪಾಲಕೃಷ್ಣ ಶಾಸ್ತ್ರಿಗಳು, ತೆಕ್ಕಟ್ಟೆ ಅಂತ ಹೇಳಿದರೆ ತೆಕ್ಕಟ್ಟೆ ಆನಂದ ಮಾಸ್ಟ್ರು, ಕೆರೆಮನೆ ಅಂತ ಹೇಳಿದರೆ ಶಂಭು ಹೆಗಡೆಯವರು. ಅದೇ ಆ ಸಾಲಿನಲ್ಲಿ ಬಂದಂತಹ ಹೆಸರು ಪೆರ್ಲ ಕೃಷ್ಣ ಭಟ್. ಅವರು ಹಾಗೆ ಹೆಚ್ಚು ಪ್ರಸಿದ್ಧರು. ಯಕ್ಷಗಾನ ಅರ್ಥಧಾರಿಯಾಗಿ ಸಾಧಾರಣ ಕರ್ನಾಟಕ, ನಮ್ಮ ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಶಿರಸಿ, ಯಲ್ಲಾಪುರ ಈ ಕಡೆಗಳಲ್ಲಿ ಕೂಡ ಅವರು ಪ್ರಸಿದ್ಧರಾಗಿಯೇ ಇದ್ದರು. ನಮ್ಮ ಕಾಸರಗೋಡು ಸೇರಿ, ಕಾಸರಗೋಡು ಸಾಂಸ್ಕೃತಿಕವಾಗಿ ಮತ್ತು ಎಲ್ಲ ರೀತಿಯಲ್ಲಿ ಕೂಡ ದಕ್ಷಿಣ ಕನ್ನಡದ ಒಂದು ಭಾಗವೇ ಆಗಿದೆ ಇತ್ತೀಚೆಗಿನವರೆಗೆ ಕೂಡ. ಈಗ ನಮ್ಮ ಇಲ್ಲಿ ಎಡನೀರು ಮಠ ನಾವು ನೋಡಿದರೆ ಎಲ್ಲ ಕಡೆಯಲ್ಲಿ ಕೂಡ ಎಡನೀರು ಮಠಕ್ಕೂ ನಮ್ಮ ತಂದೆಯವರಿಗೂ ತುಂಬ ಸಂಪರ್ಕ ಇತ್ತು. ಅದೇ ರೀತಿ ಶೃಂಗೇರಿ ಮಠಕ್ಕೂ ನಮ್ಮ ತಂದೆಯವರಿಗೂ ತುಂಬ ಸಂಪರ್ಕ ಇತ್ತು. ಮತ್ತು ಉಡುಪಿಯ ಮಠಗಳು, ಹೀಗೆ ಎಲ್ಲ ಮಠಗಳೊಂದಿಗೆ ಒಳ್ಳೆಯ ಸಂಪರ್ಕ ಇಟ್ಟುಕೊಂಡವರು ಮತ್ತು ಅಲ್ಲಿಂದ ತುಂಬ ಪ್ರಶಸ್ತಿಗಳು, ಸನ್ಮಾನ ಎಲ್ಲ ಅವರಿಗೆ ಸಿಕ್ಕಿದೆ ಈಗಾಗಲೇ. ಹೀಗೆ ಅವರು ಪ್ರಸಿದ್ಧರು ಯಕ್ಷಗಾನ ಅರ್ಥಧಾರಿಗಳಾಗಿ. ಆದರೆ ನನಗೆ ತಿಳಿದ ಹಾಗೆ ಅವರು ಹೆಚ್ಚು ಕಡಿಮೆ 4 ಭಾಷೆಯಲ್ಲಿ ಅವರ ಪಾಂಡಿತ್ಯದ ಹರಿವು ಇತ್ತು. ಅವರು ಹಿಂದಿ ಪಂಡಿತರು ಅಂತ ಶಾಲೆಯಲ್ಲಿ ಅವರು ಗುರುತಿಸಲ್ಪಟ್ಟರು ಕೂಡ. ಸಂಸ್ಕೃತದಲ್ಲಿ ಅವರು ತುಂಬ, ಈಗಾಗಲೇ ನಿಮಗೆ ಗೊತ್ತಿರ್ಬೋದು, ಪುಸ್ತಕಗಳನ್ನು ಬರೆದಿದ್ದಾರೆ. ಮುಖ್ಯವಾಗಿ ಹೇಳೋದಾದರೆ ಸಾರ್ಥ ಷೋಡಶ ಸಂಸ್ಕಾರ ರತ್ನಮಾಲ ನಮ್ಮೆಲ್ಲ ಪೌರೋಹಿತ್ಯದವರಿಗೆ, ವೈದಿಕ ವೃತ್ತಿಯನ್ನು ಅವಲಂಬಿಸಿದ ಎಲ್ಲರಿಗೂ ಕೂಡ ಒಂದು ಹ್ಯಾಂಡ್ಬುಕ್ ಆಗಿ, ಅದು ಈಗಲೂ ಕೂಡ ಅದು ನಮ್ಮ ಕರಾಡ ಸಮಾಜದವರು ಮಾತ್ರ ಅಲ್ಲ, ಋಗ್ವೇದವನ್ನು ಅನುಸರಿಸುತ್ತಿರುವಂತಹ ಇವರು ಗೌಡ ಸಾರಸ್ವತ್, ಆಮೇಲೆ ರಾಜಾಪುರಿ ಸಾರಸ್ವತ್, ಇನ್ನು ಹೀಗೆ ಇರುವ ಸಮುದಾಯದವರು ಕೂಡ ಅವರ ಕೈಯಲ್ಲಿ ಕೂಡ ಆ ಪುಸ್ತಕವನ್ನು ನಾನು ನೋಡಿದ್ದೇನೆ, ಅವರ ಪುರೋಹಿತರ ಕೈಯಲ್ಲಿ. ಮತ್ತು ಸತ್ಯನಾರಾಯಣ ಪೂಜೆ, ಹೀಗೆ ಹಲವು ಪುಸ್ತಕಗಳನ್ನು, ಸುಮಾರು 40 ಪುಸ್ತಕಗಳನ್ನು
40ರಷ್ಟು ಪುಸ್ತಕಗಳನ್ನು ಅವರು ಬರೆದು ಪ್ರಕಾಶಪಡಿಸಿದ್ದಾರೆ. ಅವರೆಲ್ಲ ಒಂದು ಸಂತೋಷ ಸಂಗತಿ ಏನು ಅಂತ ಹೇಳಿದರೆ, ಅವರು ಬರೆದ ಎಲ್ಲ ಪುಸ್ತಕಗಳ ಎಲ್ಲ ಪ್ರತಿಗಳು ಇಲ್ಲ ಅಂತಲೇ ಹೇಳಬಹುದು. ಅಷ್ಟು ಅದಕ್ಕೆ ಎಲ್ಲ ಒಳ್ಳೆಯ ಪ್ರತಿಕ್ರಿಯೆ ಇತ್ತು. ಒಂದು ಶಾಲೆಯಲ್ಲಿ ಅವರು ಹಿಂದಿ ಪಂಡಿತರು, ಮತ್ತು ಅವರು ಶಾಲೆಯಲ್ಲಿ ಇದ್ದಷ್ಟು ಸಮಯ ಮಕ್ಕಳಿಗೆ ಸ್ವಲ್ಪ ಶಾಲೆಯ ಪಾಠದ ಚಟುವಟಿಕೆ ಅಲ್ಲದೆ ಪಠ್ಯೇತರ ಚಟುವಟಿಕೆ, ನಾಟಕ ಮತ್ತು ಇಂತಹ ಚಟುವಟಿಕೆಗಳಲ್ಲಿ ಕೂಡ ಅವರು ತುಂಬ ಆ ರೀತಿಯವರು, ಅವರಿಗೆ ಒಳ್ಳೆಯ ಹೆಸರು ಶಾಲೆಯಲ್ಲಿ ಇತ್ತು. ಅವರು ಇಂಗ್ಲೀಷಿನಲ್ಲಿಯೂ ಅವರು ಇಂಗ್ಲೀಷ್ ಪಾಠ ಮಾಡಿದ್ದು ಕೂಡ ನಾನು ಕೇಳಿದ್ದೇನೆ. ಹಾಗಾಗಿ ಕನ್ನಡವನ್ನಂತೂ ಸುಲಲಿತವಾಗಿ ಅವರು ಮಾತಾಡುವುದು ಅಥವಾ ಪಾಠ ಮಾಡುವುದು ಎಲ್ಲ ಮಾಡಿದವರು. ಹೀಗೆ ಈ 4 ಭಾಷೆಗಳಲ್ಲಿ ಅವರಿಗೆ ಪ್ರಭುತ್ವ ಇತ್ತು. ಅವರು ಹಿಂದಿ ರಾಷ್ಟ್ರಭಾಷಾ ಪರೀಕ್ಷೆ ಆ ಕಾಲದಲ್ಲಿ ಬರೆದು ಹಿಂದಿ ಪಂಡಿತರು ಅಂತ ಹೇಳಿ ಇಲ್ಲಿ ಶಾಲೆಯಲ್ಲಿ ಹಿಂದಿ ಪಂಡಿತರಾಗಿದ್ದರೂ ಕೂಡ ಈ ಎಲ್ಲ ಇದರಲ್ಲಿ ಅವರಿಗೆ ಪಾಂಡಿತ್ಯ ಇತ್ತು. ಹಾಗಾಗಿ ಅದರಲ್ಲೆಲ್ಲ ಅವರು ಪ್ರಸಿದ್ಧರು. ಮತ್ತು ಪೆರ್ಲದ ಮಟ್ಟಿಗೆ ನಾವು ಹೇಳುವುದಾದರೆ, ಪೆರ್ಲದಲ್ಲಿ ಅವರೊಬ್ಬರು ಆಢ್ಯ ವ್ಯಕ್ತಿಯೇ. ಕಾರಣ ಏನು ಇದಿದ್ದರೂ ಕೂಡ ಅವರನ್ನು ಸಂಪರ್ಕಿಸುವ ತುಂಬ ಸಮೂಹವೇ ಇತ್ತು. ಆ ಕಾಲದ ಒಂದು ಜನಜೀವನ ಹಾಗೆ ಇತ್ತು. ತುಂಬ ಜನ ಅವರ ಸಮಕಾಲೀನರು, ಈಗ ಯಾರೂ ಇಲ್ಲ, ಪಂಚಾಯತಿನ ಅಧ್ಯಕ್ಷರಾಗಿರ್ಬೋದು ಅಥವಾ ಬೇರೆ ರೀತಿಯ ಯಾವುದಾದ್ರೂ ದೇವಸ್ಥಾನಗಳ ಮಠ ಮಂದಿರಗಳ ಎಲ್ಲರೂ ಕೂಡ ಅವರನ್ನು ಬೇರೆ ಬೇರೆ ಕಾರಣಗಳಿಗಾಗಿ ಅವರನ್ನು ಸಂಪರ್ಕ ಮಾಡ್ತಾಯಿದ್ರು. ಹಾಗಾಗಿ ಧಾರ್ಮಿಕ ವಲಯದಲ್ಲಿ ಕೂಡ ಅವರು ಒಳ್ಳೆಯ ಒಂದು ಛಾಪನ್ನು ಒತ್ತಿದವರು ಅವರ ಜೀವಿತ ಕಾಲದಲ್ಲಿ. ಮತ್ತು ರಾಜಕೀಯವಾಗಿ ಮಾತ್ರ ಅವರಿಗೆ ಯಾವ ಒಂದು ಇಂಥದ್ದೇ ಒಂದು ನಿಲುವು ಅಂತ ಇರಲಿಲ್ಲ ಕೊನೆವರೆಗೆ. ಕೆಲವರು ಅವರನ್ನು ಕಾಂಗ್ರೆಸ್ಸಿನವರೊಂದಿಗೆ ಗುರುತಿಸಿದರು, ಆಮೇಲೆ ಕೆಲವರು ಜನಸಂಘದೊಟ್ಟಿಗೆ ಗುರುತಿಸಿದರು. ಕಾರಣ ಅವರು ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಅವರು ಜೈಲಿಗೆ ಕೂಡ ಹೋಗಿದ್ದರು. ಬಟ್ ಅದನ್ನು ತುಂಬ ಅವರು ಪ್ರಚಾರಕ್ಕೆ ತರದ ಕಾರಣ ಅದು ಸ್ವಲ್ಪ ಹೆಚ್ಚಿನವರಿಗೆ ಗೊತ್ತಿಲ್ಲ. ಬಟ್ ಅವರು ಆ ಸಂದರ್ಭದಲ್ಲಿ ಜೈಲಿಗೆ ಕೂಡ ಹೋದದ್ದನ್ನು ಅವರು ನಾವು ಹೀಗೆ ವೈಯಕ್ತಿಕವಾಗಿ ಮಾತಾಡುವಾಗ ಆ ಉಲ್ಲೇಖ ಕೂಡ ಅವರು ಮಾಡ್ತಾಯಿದ್ರು. ಮತ್ತು ಅದೇ ನಮ್ಮ ಕರಾಡ ಬ್ರಾಹ್ಮಣ ಸಮಾಜದಲ್ಲಿ ಎಲ್ಲರೊಂದಿಗೆ ಹೆಚ್ಚು ಕಡಿಮೆ ಎಲ್ಲರೂ, ಅವರು ಇವರು ಅಂತ ಯಾರೂ ಇಲ್ಲ, ಎಲ್ಲ ಮನೆತನದವರೊಂದಿಗೆ, ಈಗ ನಮ್ಮ ಗುರು ಮನೆತನಕ್ಕೆ ಕೆಲವೇ ಮನೆಗಳು ಸೀಮಿತವಾಗಿದ್ದರೂ ಕೂಡ ಅದರ ಹೊರಗೆ ಕೂಡ ಅವರಿಗೆ ಒಳ್ಳೆಯ ಗೌರವ ಇತ್ತು ನಮ್ಮ ಸಮುದಾಯದಲ್ಲಿ. ಇದು ನಮ್ಮ ತಂದೆಯವರ ಬಗ್ಗೆ ಇರುವಂತಹ ಒಂದು ಪುಟ್ಟ ಚಿತ್ರಣ. ಗುರು ಶ್ರೀಪತಿ ಶಾಸ್ತ್ರಿಯವರ ಬಗ್ಗೆ ಕೂಡ ನಾನು ತುಂಬ ಕೇಳಿದ್ದೇನೆ. ಅವರ ಬಗ್ಗೆ ಒಂದಿಷ್ಟು ವಿವರಣೆ ಕೊಡ್ಬೋದಾ? ಗುರು ಶ್ರೀಪತಿ ಶಾಸ್ತ್ರಿಗಳು, ನಾನು ಈಗಾಗಲೇ ಹೇಳಿದ ಹಾಗೆ, ನಮ್ಮ ಈ ಕರಾಡ ಬ್ರಾಹ್ಮಣ ಸಮುದಾಯಕ್ಕೆ ಅವರು ಗುರುಗಳಾಗಿ ಈ ನಮ್ಮ ಪಡ್ರೆಯ ಪರಿಸರದಲ್ಲಿ ಇದ್ದವರು. ಅವರು ಆಶು ಕವಿಗಳಾಗಿ ಪ್ರಸಿದ್ಧರು ಆ ಕಾಲದಲ್ಲಿ. ಅವರ ಗಾಂಧ್ರ ಅದೊಂದು ಸಾಹಿತ್ಯ ರೂಪವಾಗಿ ಇವತ್ತು ನಮ್ಮ ಮುಂದೆ ಇದೆ. ಮತ್ತು ಅವರು ಪ್ರಹ್ಲಾದ ಚರಿತ ಅಂತ ಒಂದು ಚಂಪು ಕಾವ್ಯ, ಅದು ಹರಿಕಥಾ ರೂಪದಲ್ಲಿ ಅದನ್ನು ಬರೆದಿದ್ದಾರೆ. ಅದು ನಮ್ಮ ಹತ್ರ ಕರಾಡ ಬ್ರಾಹ್ಮಣ ಸಂಘದ ದಶಮಾನೋತ್ಸವ ಸಮಯದಲ್ಲಿ ಬಿಡುಗಡೆಗೊಂಡಂತಹ ಸ್ಮರಣ ಸಂಚಿಕೆಯಲ್ಲಿ ನಾವು ಅದನ್ನು ಮುದ್ರಿಸಿ, ಅದು ಮುದ್ರಣ ರೂಪದಲ್ಲಿ ಇದೆ. ಅದುವರೆಗೆ ಅದು ಬಾಯಿಂದ ಬಾಯಿಗೆ ಹೀಗೆ ನಮ್ಮ ಹಳಬ್ಬರು, ಸ್ವಲ್ಪ ಪ್ರಾಯದ ನಮ್ಮ ಹೆಂಗಸರು ಅವರಿಂದಾಗಿ ಅದು ಉಳಿದುಕೊಂಡಿತ್ತು ಜನಪದ ರೀತಿಯಲ್ಲಿ. ಅದನ್ನು ಆ ಸಮಯದಲ್ಲಿ ಆಗ ನಮ್ಮ ತಂದೆಯವರು ಆ ಸ್ಮರಣ ಸಂಚಿಕೆ ಬೇಕಾಗಿ ತುಂಬ ಕೆಲಸ ಮಾಡಿದವರು. ಅವರು ಅದರಲ್ಲಿ ಅದನ್ನು ಮುದ್ರಣ ಮಾಡಿ ಈಗ ಅದು ಇದೆ. ಅವರು ಆ ಸಂದರ್ಭದಲ್ಲಿ ಅವರು ಆಶು ಕವಿಗಳಾಗಿದ್ದರು ಅಂತ ನಾನು ಕೇಳಿದ್ದೇನೆ. ಕಾರಣ ಅವರಿಗೆ ಏನೋ ಒಂದು ತೋರಿದ್ದು ಆ ಸಂದರ್ಭದಲ್ಲಿ ಸ್ಪಾಂಟೇನಿಯಸ್ ಆಗಿ ಹಾಗೆ ಮಾಡಿದ ಆ ಗಾಂಧ್ರಗಳು, ಒಂದು ಹೊರೆತು ಬೈಸರ್ಲಂಗ ಗಾಂಧ್ರ, ಆಮೇಲೆ ಒಂದು ಬಾಗಿಲ ಅಡ್ಡೈಲಂಗ ಆಂಧ್ರ, ಹೀಗೆ ಆ ಗಾಂಧ್ರದ ಪಟ್ಟಿ ಹೋಗ್ತದೆ. ಜೊತೆಯಲ್ಲಿ ನಮ್ಮ ತಂದೆಯವರು ಕನ್ಯಪ್ಪುಂದಿಲ್ಲಂಗ ಆಂಧ್ರ ಅಂತ ಹೇಳಿ ಆ ಹುಡುಗಿಯನ್ನು ಹುಡುಗನ ಮನೆಯವರಿಗೆ ಒಪ್ಪಿಸುವಂಥ ಒಂದು ಸಂದರ್ಭ. ನಿಜವಾಗಿ ಈಗಿನ ಪರಿಸ್ಥಿತಿಯಲ್ಲಿ ಕೂಡ ಒಂದು ಭಾವುಕವಾಗುವ ಸಂದರ್ಭ. ಆ ಅಪ್ಪ ಅಮ್ಮನಿಗಿರುವಂತಹ ಒಂದು ಮನಸ್ಥಿತಿ, ಪುರೋಹಿತರು ಸ್ವಲ್ಪ ಒಳ್ಳೆಯವರಿದ್ದರೆ ಒಳ್ಳೆಯದು ಅಂತ ಹೇಳಿದರೆ ಸ್ವಲ್ಪ ಪರಿಸರ ಮತ್ತು ಆ ಸಂದರ್ಭವನ್ನು ಮನಸ್ಸಿನಲ್ಲಿಟ್ಟು ಅದು ಹೇಳುವಂಥ ಮಾತುಗಳಾದರೆ ಎಲ್ಲರಿಗೂ ಕಣ್ಣಿನಲ್ಲಿ ಒಮ್ಮೆ ನೀರು ಬರ್ತದೆ ಹೇಳಿದರೆ ಅದನ್ನು ಬಹಳ ಚಂದವಾಗಿ ಅದರಲ್ಲಿ ನಿರೂಪಿಸಿದ್ದಾರೆ ಅವರು. ಇಲ್ಲಿ ನಮ್ಮ ಈಗ ಸ್ವರ್ಗ ಸ್ವಾಮಿ ವಿವೇಕಾನಂದ ಶಾಲೆ ಅಂತ ಇದೆ. ಅದು ಒಂದು ಕಾಲದಲ್ಲಿ ನಾವು ಮೈಕಾನ ಅಂತ ಹೇಳೋ ಜಾಗೆಯಲ್ಲಿದ್ದೆವು. ಅಲ್ಲಿ ತೋಟದ ಬೈಲು ಶಾಲೆ ಅಂತ ಹೇಳಿ ನಮ್ಮ ಅಜ್ಜ ಸ್ಥಾಪನೆ ಮಾಡಿದ್ದು ಅಂತ ತುಂಬ ಹಿಂದಿನವರು ಹೇಳೋದು ಕೇಳಿದ್ದೇನೆ. ಆಮೇಲೆ ಅದು ಏನೋ ಕಾರಣದಿಂದ ನಿಂತು ಹೋಯಿತು. ಅದೇ ಶಾಲೆ ಸ್ವರ್ಗಕ್ಕೆ ಇದು ಆಗಿ ಹೊಸ ಅದರ ಆಡಳಿತದವರೆಲ್ಲ ಬದಲಾಗಿ ಈಗ ಅದು
ಒಂದು ಹೈಯರ್ ಪ್ರೈಮರಿ ಹೌದು, 7ನೇ ಕ್ಲಾಸ್ವರೆಗೆ ಅಲ್ಲಿ ವಿದ್ಯಾಭ್ಯಾಸ ಅದು ಒಳ್ಳೆ ರೀತಿಯಲ್ಲಿ ನಡೀತಾ ಉಂಟು. ಹಾಗೆ ಒಂದು ಶಾಲೆಗೂ ಕೂಡ ಮೂಲದಲ್ಲಿ ಒಂದು ಕಾರಣರಾದವರು ನಮ್ಮ ಅಜ್ಜ ಗುರು ಶ್ರೀಪತಿ ಶಾಸ್ತ್ರಿಗಳು, ಅವರ ಮಗ ನನ್ನ ತಂದೆಯವರಾದಂತಹ ಪೆರ್ಲಕೃಷ್ಣ ಭಟ್ರು. ಹೀಗೆ ನಮ್ಮ ಪರಂಪರೆ ಇದೆ. ರಾಜಣ್ಣ, ನೀವು ಎಷ್ಟನೇ ವರ್ಷದಲ್ಲಿ ಈ ವೃತ್ತಿ ಜೀವನಕ್ಕೆ ಕಾಲಿರಿಸಿದ್ದು, ಅಥವಾ ನೀವೀಗ ದುಡಿತಾ ಇರುವಂತಹ ಈ ಕ್ಷೇತ್ರ, ಇದರ ಬಗ್ಗೆ ಒಂದಿಷ್ಟು ವಿಚಾರಗಳನ್ನು ಹೇಳ್ಬಹುದಾ? ಅದೇ 78ರಲ್ಲಿ ನಮ್ಮ ತಂದೆಯವರು ಶಾಲೆಯಿಂದ ನಿವೃತ್ತಿ ಹೊಂದಿದರು. ಆ ಟೈಮ್ನಲ್ಲಿ, ಆ ಸಂದರ್ಭದಲ್ಲಿ ನನಗೆ ಏನಾದರೂ ಒಂದು ವ್ಯವಸ್ಥೆ ಆಗಬೇಕು ಇಲ್ಲಿ ಪೆರ್ಲದಲ್ಲಿ. ನಮ್ಮ ಹತ್ರ ಆಗ ಏನೂ ಇರಲಿಲ್ಲ. ಬಹುಶಃ ಅವರ ಹತ್ರ ನಿವೃತ್ತಿ ಆಗುವಾಗ ಶಾಲೆಯಿಂದ ಸಿಕ್ಕಿದಂತಹ ಏನೋ ಒಂದು ಮೊತ್ತ, ಅದು ಆ ಕಾಲದ್ದು 78ರಲ್ಲಿ ಎಷ್ಟು ಸಿಗ್ಬೋದು ಅಂತ ನನಗೆ ತಿಳಿದಾಗೆ ಒಂದು 75,000 ರೂಪಾಯಿ ಹಾಗೇನೋ ಇದ್ದದ್ದು. ಅದನ್ನು ಪೂರ್ಣವಾಗಿ ತೊಡಗಿಸಿ ಆ ಸಮಯದಲ್ಲಿ ಕೂಡ ಅವರಿಗೆ ಅವರ ಸ್ನೇಹಿತರು ಇವರೆಲ್ಲ ತುಂಬ ಸಹಾಯ ಹಸ್ತ ನೀಡಿದ್ದಾರೆ. ಅದು ನನಗೆ ಗೊತ್ತಿತ್ತು. ನಮ್ಮ ಸ್ನೇಹಿತರು ಈಗಲೂ ಇದ್ದಾರೆ ಇಲ್ಲಿ. ಅವರು ಒಂದು ಕಲ್ಲು ಆ ಕಟ್ಟಡಕ್ಕೆ ಇರುವಂಥದ್ದು ಈಗ ನೀವು ಉಪಯೋಗಿಸಿ, ಆಮೇಲೆ ದುಡ್ಡೆಲ್ಲ ಆಮೇಲೆ ನೋಡು, ಹಾಗೆ ಆಗಾಗ ಬೇಕಾದಂತಹ ಅನ್ಯಾನ್ಯ ಸಹಾಯ ಮಾಡಿದವರು ತುಂಬ ಜನ ಇದ್ದರು. ಹಾಗೆ ಒಂದು ಕಟ್ಟಡ, ಸಣ್ಣ ಕಟ್ಟಡ ಪೆರ್ಲದಲ್ಲಿ ಮಾಡಿ ಅದರಲ್ಲಿ ಗುರುಕುಲ ಮುದ್ರಣಾಲಯವನ್ನು ಸ್ಥಾಪಿಸಿದ್ದು. ಆ ಸಂದರ್ಭದಲ್ಲಿ ನಾನು ಇಲ್ಲಿ ಹಠ ಮಾಡಿ, ಆಗ ನನಗೆ ಸರಿಯಾಗಿ ಗೊತ್ತಾಯಿತು ಹೇಳಿದರೆ ವಿದ್ಯಾಭ್ಯಾಸ ಅಂತ ಹೇಳಿದರೆ ಏನು, ಮತ್ತು ಮನುಷ್ಯನಿಗೆ ಬೆಲೆ ಇರುವುದು ಎಲ್ಲಿ, ಇದೆಲ್ಲ ವಿಚಾರ ಗೊತ್ತಾದ ಕಾರಣ ನಾನು ಹಠ ಮಾಡಿ ಡಿಗ್ರಿಗೆ ಕಾಸರಗೋಡು ಗೌರ್ಮೆಂಟ್ ಕಾಲೇಜಿಗೆ ನಾನು ಸೇರಿಕೊಂಡೆ. ಅದು ಸ್ವಲ್ಪ ಅವರ ವಿರೋಧದ ನಡುವೆ ಸೇರಿಕೊಂಡದ್ದು ನಾನು. ಯಾಕೆಂತ ಹೇಳಿದರೆ ಅವರಿಗೆ ತೀರಾ ಮನಸ್ಸಿರಲಿಲ್ಲ. PUC ಮಾಡಿದರೆ ಸಾಕು, ನೀನಿನ್ನು ಇದನ್ನೇ ನೋಡಿಕೋ, ಈ ಸಂಸ್ಥೆಯನ್ನು ನೀನು ನೋಡಿದರೆ ನಿನಗೆ ಸಾಕು ಜೀವನಕ್ಕೆ ಅಂತ ಹೇಳುವಂತಹ ಒಂದು ಭಾವನೆ ಅವರ ಮನಸ್ಸಿನಲ್ಲಿ ಬಲವಾಗಿತ್ತು. ಅವರ ಆ ಒಂದು ಅಪೇಕ್ಷೆಯನ್ನು ಮೆಟ್ಟಿ ನಿಂತು. ಆದರೆ ಆಗ ಒಂದು ನಾನು ಅವರಿಗೆ ಮಾತು ಕೊಟ್ಟಿದ್ದೆ, ಇದಕ್ಕೇನು ತೊಂದರೆ ಆಗದ ಹಾಗೆ ನಾನು ನೋಡ್ಕೊಳ್ತೇನೆ ಅಂತ. ಕಾರಣ ಏನಂತ ಹೇಳಿದರೆ, ಆ ವರ್ಷ ಕೇರಳದಲ್ಲಿ ಒಂದು ಹೊಸ ವಿದ್ಯಾಭ್ಯಾಸ ಪದ್ಧತಿ ಬಂತು. ಶಿಫ್ಟ್ ಅಂತ ಹೇಳುವಂಥ ಒಂದು ಪದ್ಧತಿ ಬಂತು. ಹೇಳಿದರೆ ಕಾಲೇಜಿನಲ್ಲಿ ಮಕ್ಕಳ ಸಂಖ್ಯೆ ಜಾಸ್ತಿ ಆಗುವಾಗ ಒಂದೇ ಕ್ಲಾಸು ಎರಡು ಸಲ, ಬೆಳಗಿನ ಹೊತ್ತೊಂದು, ಮಧ್ಯಾಹ್ನ ಮೇಲೆ ಹೊತ್ತೊಂದು. ಹಾಗಾಗಿ ನನಗೆ ಧೈರ್ಯ ಇತ್ತು, ನಾನು ಮಧ್ಯಾಹ್ನ ಮೇಲೆ ಬಂದಾದರೂ ಇಲ್ಲಿ ಏನಾದರೂ ಕೆಲಸ ಕಾರ್ಯಗಳನ್ನು ನೋಡಿಕೊಳ್ಬೋದು ಅಂತ. ಮತ್ತು ಆ ಸಂದರ್ಭದಲ್ಲಿ 1-2 ಜನ ನಮ್ಮಲ್ಲಿ ಸಿಬ್ಬಂದಿಗಳು ಅಂತ ಇದ್ದಾರೆ ಅಷ್ಟೇ. ಹಾಗೆ ನಾನು ಕಾಸರಗೋಡು ಗೌರ್ಮೆಂಟ್ ಕಾಲೇಜಿನಲ್ಲಿ ಡಿಗ್ರಿಗೆ ಸೇರಿಕೊಂಡೆ. ಜೊತೆಗೆ ಮಧ್ಯಾಹ್ನ ಬಂದು ಇಲ್ಲಿ ಸಂಜೆವರೆಗೆ ಇಲ್ಲಿ ಪ್ರೆಸ್ಸಲ್ಲಿ ಇರೋದು, ಪುನಃ ಬೆಳಿಗ್ಗೆ 7:45 ಬಸ್ಸಿಗೆ ಕಾಸರಗೋಡಿಗೆ ಹೋಗೋದು, ಮಧ್ಯಾಹ್ನ ಬರೋದು, ಹೀಗೆ ಆಗ್ತಾಯಿತ್ತು. ಅದರ ಎಡೆಯಲ್ಲಿ ಏನಾಯಿತು ಅಂತ ಹೇಳಿದರೆ, ಮುಖ್ಯವಾಗಿ ಈ ಮುದ್ರಣದ ಮೆಷಿನನ್ನು ನಿರ್ವಹಿಸ್ತಿದ್ದ ವ್ಯಕ್ತಿ ಒಂದು ದಿನ ಬೆಳಿಗ್ಗೆ ಕಾಣೆ ಆದರು. ಕಾಣೆ ಅಂತ ಹೇಳಿದರೆ ಅವರು ಕೆಲಸ ಬಿಟ್ಟು ಹೋದರು. ಇಲ್ಲಿ ಎಲ್ಲರಿಗೂ ಗೊತ್ತಿದ್ದಾಗೆ ಮುದ್ರಣ ಅಂತ ಹೇಳಿದರೆ ಅದೊಂದು ಕಮಿಟ್ಮೆಂಟಿನ ಕ್ಷೇತ್ರ, ತುಂಬ ಬೇಕಾಗುವಂಥದ್ದು. ಹಾಗೆ ನಾನು ಸುಮಾರು ಒಂದು ವರ್ಷದಷ್ಟು ಕಾಲ ಮಧ್ಯಾಹ್ನ 1 ಗಂಟೆಗೆ ಬಂದು ರಾತ್ರಿ 11 ಗಂಟೆವರೆಗೆ ಅಲ್ಲಿ ಕೆಲಸ ಮಾಡೋದು, ಬೆಳಗ್ಗೆ ಎದ್ದು ಕಾಲೇಜಿಗೆ ಹೋಗೋದು, ಹೀಗೆ ಮಾಡಿದ್ದೇನೆ, ಬೇರೆ ಜನ ಸಿಗದೆ. ಆಮೇಲೆ ಯಾರೋ ಜನ ಸಿಕ್ಕಿದ್ರು, ಸ್ವಲ್ಪ ಮುಂದುವರಿಯಿತು. ಆಮೇಲೆ ಕೂಡ ತುಂಬ ಸ್ವಾರಸ್ಯಕರವಾಗಿಯೇ ಇದೆ. ಆ ಡಿಗ್ರಿ ಮುಗಿದ ಮರುದಿನ ಬೆಳಿಗ್ಗೆ ನನ್ನನ್ನು ಇಲ್ಲಿ ಕರೆದು, ಕೆಳಗೆ ನಮ್ಮ ಮನೆ ಇತ್ತು, ಈಗಲೂ ನೆನಪಾಗ್ತಾ ಇದೆ, ನೋಡು 12,000 ರೂಪಾಯಿ ಸಾಲ ಇದೆ ಇದರ ಮೇಲೆ, ನಿನಗೆ ಬೇಕಾದರೆ ನೋಡು, ನಾಳೆಯಿಂದ ನಾನು ಪ್ರೆಸ್ಸಿಗೆ ಬರುವುದಿಲ್ಲ ಅಂದರೆ ಅದು ಈಗಲೂ ನನಗೆ ತಲೆಯಲ್ಲಿ ಒಂದು ನನ್ನ ನೆನಪಿನಲ್ಲಿ ಉಳಿದಂತಹ ಸಂಗತಿ. ನಿನಗೆ ಬೇಕಾದರೆ ನೋಡು, ಏನು ಬೇಕಾದರೂ ಮಾಡ್ಬೋದು ಅಂತ ಹೇಳಿದ್ದು ಮಾತ್ರ ಅಲ್ಲ, ಆ ಮಾತನ್ನು ಅವರು ಇದ್ದಷ್ಟು ದಿನ ಉಳಿಸಿದ್ದಾರೆ. ಹಾಗೆ ಅಂತ ಹೇಳಿ ನಮಗೆ ಏನಾದರೂ ಅದರ ನಂತರ ಸಹ ಅವರು ತುಂಬ ನನಗೆ ಸಂಬಂಧಪಟ್ಟದಲ್ಲಿ ಪ್ರೂಫ್ ರೀಡಿಂಗ್ ಅವರ ಇದು ಕೆಲಸ ಏನು ಬೇಕು ಅದೆಲ್ಲ ಮಾಡಿದ್ದಾರೆ. ವ್ಯವಹಾರದಲ್ಲಿ ನಾನಿಲ್ಲ, ನೀನು ಬೇಕಾದರೆ ನೀನು ನೋಡಬೇಕು, ಇಲ್ಲದಿದ್ದರೆ ಹೋದರೆ ನಿನಗೆ ಹೋಯ್ತು ಅಂತ ಹೇಳಿ ಅಷ್ಟು ಒಂದು ವೈರಾಗ್ಯವು ಕೂಡ ಅವರ ಒಂದು ವ್ಯಕ್ತಿತ್ವದಲ್ಲಿ ಇತ್ತು. ಅದು ನನಗೆ ಒಂದು ದೊಡ್ಡ ಪಾಠ ಆಯಿತು. ಹೇಳಿದರೆ ಹೀಗೂ ಮಾಡ್ಬೋದು ಅಂತ ಹೇಳಿದರೆ, ನನ್ನ ಸ್ನೇಹಿತರಲ್ಲೇ ಕೆಲವು ಜನ ಅವರ ಅಪ್ಪನ ಹತ್ರ ಎಷ್ಟು ದುಡ್ಡುಂಟು ಅಂತಲೇ ಅವರಿಗೆ ಕೊನೆಯವರಿಗೂ ಗೊತ್ತಿಲ್ಲ. ಅವರು ತೀರಿ ಹೋಗುವಾಗ ದುಡ್ಡು ಯಾರ್ಯಾರೋ ಬ್ಯಾಂಕಿನವರು ಫೋನ್ ಮಾಡುವಾಗ ಇವ್ರಿಗೆ ಗೊತ್ತಾಗೋದು ಇವರು ಅಪ್ಪನ ಹತ್ರ ಎಷ್ಟು ದುಡ್ಡಿತ್ತು ಅಂತ ಹೇಳೋದು. ಅದು ಯಾವ ಮುಚ್ಚುವರೆಯೂ ಇಲ್ಲ. ಮತ್ತು ಹಣದ ವಿಚಾರದಲ್ಲೆಲ್ಲ ಬಹಳ ಜಿಗುಟು ಸ್ವಭಾವ ಅಂತ ಇರ್ಬೋದು. ಯಾಕೆಂತ ಹೇಳಿದರೆ ಅವರು ಆ ಬಾಲ್ಯದಲ್ಲಿ ಬಂದಂತಹ ಕಷ್ಟದ ಒಂದು ಪರಿಣಾಮ ಇರ್ಬೋದು. ಅದು ತುಂಬ ನಮಗೆ ಜಿಗುಟು ಅಂತ ತೋರುವ ಹಾಗೆ. ನನಗೆ ಎಲ್ಲಿವರೆಗೆ ಅಂತ ಹೇಳಿದರೆ PUCಗೆ ಹೋಗೋಲ್ಲಿವರೆಗೆ ನನಗೆ 1-2 ಜೊತೆ ಬಟ್ಟೆ ಮಾತ್ರ ನನ್ನ ಹತ್ರ ಇದ್ದದ್ದು. ಅದು ನನಗೆ ನೆನಪಿದೆ. ಯಾಕೆಂತ ಹೇಳಿದರೆ ಇಲ್ಲ, ಮತ್ತು ಇದಕ್ಕೆ ಮಾಡಿದ ಸಾಲ, ಬ್ಯಾಂಕ್ ಸಾಲ ಈ ಸಂಸ್ಥೆಗೆ ಬೇಕಾಗಿ, ಅದಕ್ಕೆ ಫಸ್ಟ್ ಪ್ರಿಫರೆನ್ಸ್ ಆ ಸಾಲ ಕಟ್ಟುವುದಕ್ಕೆ, ಅದೆಲ್ಲ ಒಂದು ಪಾಠ. ಯಾಕೆಂತ ಹೇಳಿದರೆ ಅದನ್ನೇ ಮುಂದುವರಿಸಿಕೊಂಡು ಹೋಗಲಿಕ್ಕೆ ಆಯಿತು ನನಗೆ. ಆಮೇಲೆ ನಾನು 2000ರಲ್ಲಿ ಈ ಸಂಸ್ಥೆ ಒಮ್ಮೆದ್ದೆಲ್ಲ ಕರೆಗಿಟ್ಟು, ನಿಮ್ಗೆ ಗೊತ್ತಿರ್ಬೋದು, ಮೊದಲಿಂದು ಮೊಳೆ ಜೋಡಿಸಿ ಮತ್ತು ಇದೆಲ್ಲ ಮಾಡಿರುವಂಥ ವ್ಯವಸ್ಥೆ ಅದು. ಮತ್ತು ಎಲ್ಲ ಮಾಡರ್ನೈಸೇಷನ್ ಬಂತು, ಆಫ್ಸೆಟ್ ಪ್ರಿಂಟಿಂಗ್ ಬಂತು, ಹಳತು ಯಾವುದೂ ನಡೆಯುವುದಿಲ್ಲ ಅಂತ ಆಯಿತು. ಎಲ್ಲ ಇದು ಸ್ಕ್ರ್ಯಾಪಿಗೆ ಕೊಟ್ಟು ಇಡೀ ಸಂಸ್ಥೆಯನ್ನು ಪುನಃ ಕಟ್ಟುವ ಒಂದು
ಸಂದರ್ಭವು ಬಂತು 2000ರಲ್ಲಿ. ಆ ಸಂದರ್ಭದಲ್ಲಿ ಆ ಜಾಗ ಅದರ ಎಡೆಯಲ್ಲಿ ಸ್ವಲ್ಪ ಪರ್ಚೇಸ್ ಮಾಡಿದೆ ನಾನು, 2-3 ಸೆಂಟ್ಸು ಪೇಟೆಯಲ್ಲಿ. ನನ್ನ ಕಟ್ಟಡವನ್ನು ಸ್ವಲ್ಪ ವ್ಯವಸ್ಥೆಗೊಳಿಸಿ ಆ ಸಂದರ್ಭದಲ್ಲಿ ಪುನಃ ಮುದದಿಂದ ಅಂತ ಹೇಳ್ಬೋದು, ಇದು ಯಾವುದು ನಮ್ಮ ಗ್ರಾಹಕರಿಗೆ ಅಥವಾ ನಮ್ಮ ಹಿತೈಷಿಗಳಿಗೆ ಯಾರಿಗೂ ಗೊತ್ತಾಗೋದಿಲ್ಲ, ಇದು ಒಳಗೆ ಒಳಗೆ ಆಗುವ ಕೆಲಸಗಳು. ಅದು ಮಾಡಿದರೆ ಹೇಳಿದರೆ ಆ ಫೀಲ್ಡಲ್ಲಿ ನಿಲ್ಲಬೇಕಿದ್ರೆ ನಾವು ಅದನ್ನು ಮುಂದುವರಿಸಿಕೊಂಡು, ಅದು ಈಗಲೂ ಕೂಡ ಇದೆ ಆ ಕ್ರೈಸಿಸ್, ಪ್ರತಿಯೊಂದು ಫೀಲ್ಡ್ನಲ್ಲಿಯೂ ಅದು ಅಂಥ ಸಂದರ್ಭ ಬರ್ತದೆ. ಮಾಡರ್ನೈಸ್ ಆರ್ ಪೆರಿಶ್ ಅಂತ ಹೇಳುವಂಥದ್ದು ಒಂದು ದೊಡ್ಡ ಸೂಕ್ತಿ ಅದು. ಹಾಗೆ ಅದು ಆ ಸಂದರ್ಭದಲ್ಲಿ ತುಂಬ ಆಲೋಚನೆ ಮಾಡಿದೆ. ಹೇಳಿದರೆ ಮೊದಲು 1 ಲಕ್ಷ ರೂಪಾಯಿಯ 1.25 ಲಕ್ಷ ರೂಪಾಯಿ ಒಳಗೆ ಆ ಸಂಸ್ಥೆಗೆ ನಾವು ಹೂಡಿಕೆ ಮಾಡಿದರೂ ಕೂಡ, ಈಗ ಒಂದು 15ರಿಂದ 20 ಲಕ್ಷ ಎಲ್ಲ ಹೂಡಿಕೆ ಮಾಡುವಾಗ ನಾವು ಸ್ವಲ್ಪ ಆಲೋಚನೆ ಮಾಡಿ, ಮತ್ತು ಏನಿದ್ರು ನಮ್ಮನ್ನು ನಂಬಿಕೊಂಡು 3-4 ಜನ ನಮ್ಮ ಸಿಬ್ಬಂದಿಗಳಿದ್ದಾರೆ, ಅವರನ್ನೆಲ್ಲ ನಡು ನೀರಿನಲ್ಲಿ ಕೈ ಬಿಟ್ಟಾಗ್ತದೆ. ಇದೆಲ್ಲ ಇದು ಮಾಡಿ 2000ರಲ್ಲಿ ಎಲ್ಲ ಹೊಸ್ತು ಮಾಡಿದ್ದು. ಅದನ್ನು ಜೊತೆಯಲ್ಲಿ ಅಲ್ಲಿ ಒಂದು 3-4 ಮೇಲೆ ಮತ್ತೆ ಸ್ವಲ್ಪ ಒಂದು 4 ಬಿಲ್ಡಿಂಗ್ ಇದೆಲ್ಲ ಮಾಡಿ ಸ್ವಲ್ಪ ರೆಂಟಿಗೆಲ್ಲ ಕೊಟ್ಟಿದ್ದೇನೆ ಆ ಕಟ್ಟಡದಲ್ಲಿ. ಹೀಗಿರುವ ವ್ಯವಸ್ಥೆ. ಆಮೇಲೆ ಅದರಲ್ಲಿ ಒಂದು ಎತ್ತಿ ಹೇಳಬೇಕಾದ ಒಂದು ವಿಷಯ ಏನು ಅಂತ ಹೇಳಿದರೆ, ನಮ್ಮವರ ಒಂದು ಆತ್ಮೀಯತೆ. ನಮ್ಮವರು ಅಂತ ಹೇಳಿದ್ರೆ ಕರಾಡಿಸ್ತಾರೆ 100%. ಎಲ್ಲೆಲ್ಲಿಂದ ಎಲ್ಲ, ಸುಳ್ಯದಿಂದ ಅಲ್ಲಿಂದ ಇಲ್ಲಿಂದೆಲ್ಲ ಏಕ ಹರಡಿಕೆ ಕಾಗದದ ದಯ ಮಾರ ತು ಏಕ ಕರ್ಮಡಿ ಅಂತ ಹೇಳುವ ಆ ಒಂದು ರಿಲೇಷನನ್ನು ಅವರು ತುಂಬ ಜನ ಉಳಿಸಿಕೊಟ್ಟಿದ್ದಾರೆ. ಅದು ನನ್ನ ವೃತ್ತಿ ಜೀವನಕ್ಕೆ ತುಂಬ ಸಹಾಯ ಮಾಡಿದೆ. ನಮಗೆ ಅವರ ಎಕ್ಸ್ಪೆಕ್ಟೇಷನ್ಗೆ ಮುಟ್ಲಿಕ್ಕೆ ನಮಗೆ ಸ್ವಲ್ಪ ಕಷ್ಟ ಇದ್ದರೂ ಕೂಡ, ಬಟ್ ಅವರು ಅದನ್ನು ತೋರಿಸಿದ ಆತ್ಮೀಯತೆ ಅದು ನನಗೆ ಸದಾ ಒಂದು ದೊಡ್ಡ ಶ್ರೀರಕ್ಷೆಯಾಗಿಯೇ ಉಂಟು. ಅದು ತುಂಬ ಜನ ಇದ್ದರು. ಮತ್ತು ನಮ್ಮ ಸಂಸ್ಥೆಗಳು, ದೇವಸ್ಥಾನಗಳು, ಇದು ಪ್ರತಿಯೊಬ್ಬರು ಕೂಡ ಆ ಒಂದು ಲೈನೇಜ್ ಈಗಲೂ ಕೂಡ ನಾನು ಮೇಂಟೈನ್, ಅವರಿಗೆ ಬೇಕಾದನ್ನು ಮಾಡಿಕೊಡೋದು ಕಷ್ಟ ಇದೆ. ಆದರೆ ಕಷ್ಟ ಇದ್ದರೂ ಕೂಡ ನಮಗೆ ಅದರಲ್ಲಿ ಒಂದು ಸಣ್ಣ ಸುಖ ಇದೆ. ಯಾಕೆಂತ ಹೇಳಿದರೆ ನಮಗೊಂದು ಒಳ್ಳೆಯ ರಿಲೇಷನ್ ಇರ್ತದೆ, ನಮ್ಮ ಕಸ್ಟಮರ್ಸ್ ಮತ್ತು ನಾವಾಗಿ ಒಳ್ಳೆಯ ಒಂದು ರಿಲೇಷನ್ ಮೇಂಟೈನ್ ಆಗ್ತದೆ. ಶುರುವಿಂದ ಕೂಡ ಅದೊಂದು ಸಣ್ಣ ಪಾಠ. ಹೇಳಿದರೆ ಸ್ವಲ್ಪ ಈ ಮೋಟಿವೇಶನ್ ಕ್ಲಾಸ ಅಥವಾ ನಮಗೆ ಇದಕ್ಕೆ ಸಂಬಂಧಪಟ್ಟ ಕೆಲವು ವಿಚಾರಗಳನ್ನು ಹೀಗೆ ತಿಳಿಯುವಾಗ, ನಿನಗೆ ಲಾಭದ ದೃಷ್ಟಿಯಲ್ಲಿ ಏನು ಈ ಲೋಕದಲ್ಲಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನೀನು ಬದಲಾಗಿ ಅವನಿಗೆ ಏನು ಬೇಕು ಅದನ್ನು ಮಾಡಿಕೊಡು, ಲಾಭ ಮತ್ತು ಹಿಂದಿಂದ ಬರ್ತದೆ ಅಂತ ಹೇಳೋ ಒಂದು ಮಾತು ಕೂಡ ನನ್ನ ಮನಸ್ಸಿನಲ್ಲಿತ್ತು. ನಮಗೆ ಈ ತುಂಬ ವೇದಿಕೆಗಳಲ್ಲಿ ತುಂಬ ಜನ ಸಿಗ್ತಾರೆ, JCs ಮತ್ತು ಇಂತಹ ಕ್ಲಾಸುಗಳೆಲ್ಲ ಆಗಾಗ ಬರ್ತಾ ಇರ್ತಿತ್ತು ಮೊದಲನ ಕಾಲದಲ್ಲಿ. ಆ ಕ್ಲಾಸೆಲ್ಲ ಅಟೆಂಡ್ ಮಾಡುವಾಗ ಅವರು ಪ್ರತಿಯೊಬ್ಬರು ಹೇಳೋದಾಗೆ, ನೀನು ಲಾಭ ಮಾಡಲಿಕ್ಕೆ ವ್ಯಾಪಾರ ಮಾಡಿದರೆ ನೀನು ನೀರಿಗೆ ಹೋಗ್ತೀವಿ, ನಿನಗೆ ಏನು ಮಾಡಲಿಕ್ಕೆ ಆಗೋದಿಲ್ಲ. ಜನರಿಗೆ ಏನು ಬೇಕು ಅಂತ ನೋಡು, ಅದನ್ನು ಮಾಡಿಕೊಡು, ಲಾಭ ನಿನಗೆ ಅದರ ಬೈ ಪ್ರಾಡಕ್ಟ್, ನೀನು ಮಾಡಿದ್ದು ಸರಿ ಇದ್ದರೆ ಅದು ಬಂದೇ ಬರ್ತದೆ ಅಂತ. ಖ್ಯಾತ ಸಾಹಿತಿಗಳು SL ಭೈರಪ್ಪ ಇದ್ದಾರೆ, ಅವರು ಪುಸ್ತಕ ಬರೆಯುವಾಗ ಅವರ ಆತ್ಮಚರಿತ್ರೆಯಲ್ಲೇ ಅವರು ಬರೆದಿದ್ರು, ಜನರಿಗೆ ಬೇಕಾದ್ದು ಬರೆದ್ರೆ ಅಲ್ವ ಜನರು ಪಡ್ಕೊಳ್ಳೋದು. ಆಗ ಅವರು ಅದಕ್ಕೊಂದು ಮಾತು, ಅದೊಂದು ಯಾವ ಕಾಲಕ್ಕೂ ನೆನಪಿಡಬೇಕಾದ ಮಾತು, ನಾವು ಒಳ್ಳೇದು ಬರಿಬೇಕು, ಅದನ್ನು ಜನ ಆಕ್ಸೆಪ್ಟ್ ಮಾಡಿಯೇ ಮಾಡ್ತಾರೆ. ಅದು ವಿಷಯ ಇರೋದು. ಅದು ಏನೋ ಇನ್ನೊಂದು ರೀತಿಯಲ್ಲಿ ನಾವು ಜನರಿಗೆ ಬೇಕಾಗಿ ಮಾಡಬೇಕು. ಅವರು ನಮ್ಮದು ಸರ್ವಿಸ್ ಒಳ್ಳೇದಿದ್ರೆ ಅವರು ನಮ್ಮ ಹತ್ರ ಬಂದೇ ಬರ್ತಾರೆ. 3 ತಲೆಮಾರಿನವರು ಕೇವಲ ಒಂದು ಆಮಂತ್ರಣ ಪತ್ರಿಕೆ ಮುದ್ರಣಕ್ಕೆ ಈಗ ಬರ್ತಾರೆ. ಅವರ ಮದುವೆ ಆಯಿತು, ಅವರ ಮಗನ ಮದುವೆ ಆಯಿತು, ಅವರ ಮಗನ ಉಪನಯನಕ್ಕೆ ಅವ್ರು ಬರುವಾಗ ಅವರು ಹೇಳ್ತಾನೂ ಇರ್ತಾರೆ, ನಮ್ಮ ಮದುವೆಗಾಗದ ನಿಮ್ಮ ತಂದೆಯವರು ಮಾಡಿಕೊಟ್ಟಿದ್ದಾರೆ. ನಿಜವಾಗಿ ಅದೊಂದು ನಮಗೆ ದೊಡ್ಡ ಪ್ರಶಸ್ತಿ. ಹಾಗೆ ಒಂದು ಹುಡುಕಿಕೊಂಡು ಅದು ಹೊರ ಊರಿಂದ ಎಲ್ಲ ಬರುವುದು ಅಂತ ಹೇಳಿದರೆ ತುಂಬ ಒಂದು ಸಂತೋಷದ ವಿಷಯ. ಇದು ನನ್ನ ವೃತ್ತಿ ಜೀವನ. ಇತ್ತೀಚೆಗೆ ಅದೇ ಈ ಕೊರೋನಾ ಅದು ಎಲ್ಲ ವರ್ಗದ ಜನರಿಗೂ ತಟ್ಟಿದಂತಹ ತೊಂದರೆಗಳು, ಆ ಸಾಧಾರಣ ತೊಂದರೆಗಳು ಇದೆ. ಆದರೆ ಆ ಒಂದು ಇದರಲ್ಲಿ ನಾನು ತೃಪ್ತ ಅಂತಲೇ ಹೇಳ್ಬೋದು. ಯಾಕೆಂತ ಹೇಳಿದರೆ ನಮಗೆ ನಮ್ಮ ಸಪ್ಲೈಯರ್ಸ್ ಇರ್ಬೋದು ಅಥವಾ ನಮ್ಮ ಕಸ್ಟಮರ್ಸ್, ಈ 2 ಕಡೆಯಲ್ಲಿಯೂ ಇಷ್ಟರವರೆಗೆ ಒಂದು ಒಳ್ಳೆಯ ಸಂಬಂಧವನ್ನು ಇಟ್ಟುಕೊಳ್ಳಿಕ್ಕೆ ಸಾಧ್ಯ ಆಗಿದೆ. ನಮ್ಮ ಈ ಸಪ್ಲೈಯರ್ಸ್ ಎಲ್ಲ ಹಣದ ವಿಚಾರವನ್ನೇ ನೋಡದೆ ನಮಗೆ ಬೇಕಾದಷ್ಟು, ನಿಮಗೆ ಬೇಕಾದಂತ ತಗೊಂಡು ಹೋಗಿ ದುಡ್ಡೆಲ್ಲ ನೀವು ಆಮೇಲೆ ಕೊಟ್ಟರೆ ಸಾಕು ಅಂತ ಹೇಳೋದೇ ನಮಗೆ ಒಂದು ದೊಡ್ಡ ಒಂದು ಎಪ್ರಿಸಿಯೇಷನ್. ಅದು ಹಾಗೆ ಆ ಒಂದು ರಿಲೇಷನ್ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗಿದೆ. ನೀವೀಗ ಕರಾಡ ಸಂಘಟನೆ ಹಾಗೆಯೇ ಮಾಸಪತ್ರಿಕೆಗಳಲ್ಲಿ, ಕರಾಡ ಪತ್ರಿಕೆಗಳಲ್ಲೆಲ್ಲ ಅನೇಕ ವರ್ಷಗಳಿಂದ ಸಕ್ರಿಯವಾಗಿ ಕೆಲಸ ನಿರ್ವಹಿಸ್ತಾ ಬರ್ತಾ ಇದ್ದೀರಿ. ಈಗ ಇದರ ಬಗ್ಗೆ ನಿಮ್ಮ ಅನುಭವಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ಬಹುದಾ? ಖಂಡಿತ. ಪ್ರಥಮವಾಗಿ ಕರಾಡ ಬ್ರಾಹ್ಮಣ ಅಭ್ಯುದಯ ಸಂಘ ಅಂತ ಹೇಳುವ, ಕರಾಡ ಬ್ರಾಹ್ಮಣ ಅಭ್ಯುದಯ ಸಂಘ ಸ್ಥಾಪಿಸಿದವರಲ್ಲಿ ನಮ್ಮ ತಂದೆಯವರು ಒಬ್ಬರು. ಆಮೇಲೆ ಅದರ ಕಾರ್ಯಕರ್ತರೆಲ್ಲ ನಮ್ಮ ಪಡ್ರೆ, ಅಗಲ್ಪಾಡಿ, ಬಾಯಾರು ಈ ಊರುಗಳಲ್ಲಿದ್ದಂತಹ ಕರಾಡ ಬ್ರಾಹ್ಮಣ ಸಮಾಜರು ಎಲ್ಲರ ಸಂಪರ್ಕ ನನಗೆ ಇತ್ತು. ಹಾಗಾಗಿ ನಾನು ಸಭೆಗಳಿಗೆ ಹೋಗೋದು ಹೀಗೆ ಮಾಡ್ತಾ ಇದ್ದೆ. ಒಂದು ಸಂದರ್ಭದಲ್ಲಿ ನಮ್ಮ ಕಜಮಲೆ
ಚೋಕ್ಯಮೂಲೆ ಶ್ರೀಧರ ಭಟ್ರು, ಅವರು ರೆವೆನ್ಯೂ ಡಿಪಾರ್ಟ್ಮೆಂಟಿಂದ ರಿಟೈರ್ ಆದವರು ಕೇರಳ ಸರ್ಕಾರದ. ಅವರು ಸೆಕ್ರೆಟರಿ ಆಗಿದ್ದವರು, ಅವರೇನೋ ಪ್ರಮೋಟ್ ಆಗಿ ಬೇರೆ ತಿರುವನಂತಪುರಕ್ಕೆ ಹೋಗಬೇಕಾದ ಸಂದರ್ಭ ಬಂತು. ಆ ಸಂದರ್ಭದಲ್ಲಿ ನಾನು ಜೊತೆ ಕಾರ್ಯದರ್ಶಿಯಾಗಿದ್ದೆ. ಅದು ಇದಾಗಿ ಏನು ಡಿಫಾಲ್ಟ್ ಆಗಿ ನಾನು ಆ ಹುದ್ದೆಯನ್ನು ನಿರ್ವಹಿಸಬೇಕಾಗಿ ಬಂತು 2 ವರ್ಷದಲ್ಲಿ. ಹಾಗೆ ನನಗೆ ಸಂಘದ ಸಂಪರ್ಕ ಸ್ವಲ್ಪ ಜಾಸ್ತಿ ಆಯಿತು. ಆ ಸಂದರ್ಭದಲ್ಲಿ ಕಾಯಿನ್ ಮಾಡಿದ ಒಂದು ಪ್ರೋಗ್ರಾಮು ಕರಾಡ ಸಮ್ಮೇಳನ ಅಂತ. ಆ ಕರಾಡ ಸಮ್ಮೇಳನ ಮಾಡುವಾಗಲೂ ಹಾಗೆ ನಮ್ಮವರ ಎಲ್ಲ ಪಾಕೆಟ್ಸ್ನಲ್ಲಿ ವರ್ಷಕ್ಕೆ ಒಂದು ಕಾರ್ಯಕ್ರಮ. ಅದರ ನಿಜವಾದ ಉದ್ದೇಶ ಏನು ಅಂತ ಹೇಳಿದರೆ, ನಾವೇ ಪರಸ್ಪರ ನಾವು ಈ ಫ್ರೆಂಡ್ಸ್ಗಳಿಗೆ ಮಾತಾಡುವಾಗ ಇರೋದು, ಮಾತಾಡಲಿಕ್ಕೆ ಏನಿಲ್ಲ, ಒಂದು ಚಹಾ ಕುಡಿದು ಹೋಗಲಿಕ್ಕೆ ಮಾತ್ರ ಒಂದು ಮೀಟಿಂಗ್ ಮಾಡೋದು. ಬಟ್ ಅದು ಕೂಡ ನಮ್ಮ ಸಂಬಂಧವನ್ನು ಗಟ್ಟಿಗೊಳಿಸುವಂತಹ ಒಂದು ದಾರಿ. ಹಾಗೆ ಆ ಕರಾಡ ಸಮ್ಮೇಳನದ ಒಂದು ಕಾನ್ಸೆಪ್ಟ್ ಬಂತು. ಅದು ತುಂಬ ವರ್ಷ ಆಯಾ ಊರುಗಳಲ್ಲೆಲ್ಲ ನಡೆದಿದೆ. ಆಮೇಲೆ ಈಗ ಅದು ಎಲ್ಲ ಶಂಕರ ಸದನದಲ್ಲಿ ಮಾತ್ರ ನಡೀತಾ ಇರುವಂಥದ್ದು. ಅದೇ ರೀತಿ ನಮ್ಮ ಈಗ ನಾಳೆ ನಾಡ್ದು ಶಂಕರ ಜಯಂತಿ ಉಪನಯನ ಅಗಲ್ಪಾಡಿಯಲ್ಲಿ ತುಂಬ ವರ್ಷಗಳಿಂದ ಅವರು ತುಂಬ ಅಗಲ್ಪಾಡಿ ವಲಯ ಸಮಿತಿಯವರು ಮಾಡ್ತಾ ಬಂದಿದ್ದಾರೆ. ಹೀಗೆ ಈ ಕಾರ್ಯಕ್ರಮದಲ್ಲಿ ತೊಡಗಿಸಿಕೊಳ್ಳುವಂತಹ ಒಂದು ಅವಕಾಶ ಬಂತು ನನಗೆ. ಅದೇ ಸಂದರ್ಭದಲ್ಲಿ ಆಯಿತು ಈ ಶಂಕರ ಸದನದ ಕಾನ್ಸೆಪ್ಟ್ ತಡೆಗಲ್ನವ್ರು ಕೊಟ್ಟ 19 ಸೆಂಟ್ಸ್ ಜಾಗ ತುಂಬ ವರ್ಷ ಅದೊಂದು ಬೇಲಿ ಕೂಡ ಹಾಕದೆ ಪೆರ್ಲದಲ್ಲಿ ಹಾಗೇ ಇತ್ತು. ಆಮೇಲೆ ಮಾಭಾ ಪೆರ್ಲರು ನನ್ನ ಚಿಕ್ಕಪ್ಪನೆಯವರು, ಅವರು ಇಲ್ಲಿ ಬಂದ ಮೇಲೆ ಅವರು ಅಧ್ಯಕ್ಷರಾಗಿ, ಶ್ರೀಯುತ ಕಜಂಪಾಡಿ ಡಾಕ್ಟರ್ ಶ್ರೀಪತಿಯವರು ಕಾರ್ಯದರ್ಶಿಯಾಗಿ ಶಂಕರ ಸದನ ಸಮಿತಿ ಅಂತ ಒಂದು ಕರಾಡ ಬ್ರಾಹ್ಮಣ ಸಮಿತಿಯವರೇ ರೂಪುಗೊಳಿಸಿ ಅದಕ್ಕೆ ಒಂದು ಕಾರ್ಯಕ್ಕೆ ಶುರು ಮಾಡಿದೆವು. ಕೇವಲ ಕಲ್ಲು ಮಣ್ಣಿನಿಂದ ಕೂಡಿದ ಆ ಜಾಗವನ್ನು ಸಮತಟ್ಟುಗೊಳಿಸುವುದು, ಆ ಕೆಲಸ ಎಲ್ಲ ಆಗ ಶುರುವಾಯಿತು. ಆ ಸಂದರ್ಭದಲ್ಲಿ ನಾವು ಬೆಂಗಳೂರಿಗೆ 1-2 ಸಲ ಭೇಟಿಯೂ ಕೊಟ್ಟಿದ್ದೆವು. ನಮಗೆ ತುಂಬ ಪ್ರೋತ್ಸಾಹ ಮತ್ತು ಸಹಾಯವನ್ನು ನೀಡಿದಂತಹ ಒಂದು ಊರು ಅಂತ ಹೇಳಿದರೆ ಬೆಂಗಳೂರು. ಅದರಿಂದಾಗಿ ಬಹುಶಃ ಬೆಂಗಳೂರಿನಲ್ಲಿ ಒಂದು ಕರಾಡ ಬ್ರಾಹ್ಮಣ ಸಮಾಜದ ಉದಯಕ್ಕೂ ಅದು ಕಾರಣ ಆಯಿತು ಅಂತ ತೋರ್ತದೆ ನಮ್ಮ ಭೇಟಿ. ಆ ಸಂದರ್ಭದ್ದು ಹಿರಿಯರಾದಂತಹ ಶ್ರೀ ಇಂದಾಜಿ ಶ್ರೀರಾಮ್ ಭಟ್ರು, ಅದೇ ರೀತಿ ಒಂದು 4-5 ಜನ ಅದಕ್ಕೆ ಸಂಬಂಧಪಟ್ಟವರು, BK ಶ್ರೀರಾಮಣ್ಣ, ಹೀಗೆ ಈ ಕೆಲವು ಜನರ ಜೊತೆಗೆ ನಾನು ಬಂದಿದ್ದೆ ಅಲ್ಲಿಗೆ. ಆಮೇಲೆ ಒಂದು ಹಂತದಲ್ಲಿ ಅದು ಏನೋ ದುರ್ದೈವಶಾತ್ ಆ ಕೆಲಸ ನಿಲ್ಲುವ ಹಂತಕ್ಕೆ ಬಂತು. ಆ ಸಮಿತಿಯ ಏನೋ ಅವರಿಗೆ ಪರಸ್ಪರ ಸ್ವಲ್ಪ ಏನೋ ಭಿನ್ನಾಭಿಪ್ರಾಯಗಳು ಬಂತು. ಅದರಲ್ಲಿ ನಿಲ್ಲುವ ಹಂತಕ್ಕೆ ಬರುವಾಗ ಅದರಲ್ಲಿ ಉಳಿದವರು ಶ್ರೀಪತಿ ಕಜಂಪಾಡಿಯವರು ಮತ್ತು BK ಶ್ರೀರಾಮಣ್ಣ 2 ಜನ. ಅದರ ಅಲ್ಲಿ ಆ ಒಂದು ಹಾಗೆ ಒಂದು ಭವನ ಕಟ್ಟುವ ಒಂದು ಆಲೋಚನೆ ಸಂಘಕ್ಕೆ ತುಂಬ ಹಿಂದಿನಿಂದಲೂ ಇತ್ತು. ಆದರೆ ಅದು ಪ್ರಾವರ್ತಿಕವಾಗಿರಲಿಲ್ಲ. ಅದಕ್ಕೆ ಕೂಡ ಒಂದು ಬೀಜಾಂಕುರ ಮಾಡಲಿಕ್ಕೆ ನಾವೊಂದು 4-5 ಜನ ಕಾರಣರಾಗಿದ್ದೇವೆ ಅಂತ ಹೇಳ್ಬೋದಾ ಏನೋ ಈ ಸಂದರ್ಭದಲ್ಲಿ. ನಮಗೆ ಆ ಕಾಲದಲ್ಲಿ ನಮ್ಮ ಯೌವನದ ಒಂದು ಹಂತ, ಅದು 30-35 ವರ್ಷ. ಆ ಸಂದರ್ಭದಲ್ಲಿ ನಾವು ಬೆಳಿಗ್ಗೆ ಯಾವಾಗಲೂ ಇಲ್ಲಿ ಶಟ್ಲ್ ಆಡೋದಿತ್ತು ನಮ್ಮ ಈ ಮನೆಯ ಎದುರುಗಡೆ. ಆಮೇಲೆ ಇನ್ನೊಬ್ಬರು ನಮ್ಮ ಸ್ನೇಹಿತರ ಗದ್ದೆಯಲ್ಲಿ, ನಮ್ಮ ಡಾಕ್ಟರ್ ಅಂಗಳದಲ್ಲಿ, ಹೀಗೆ ನಾವು ಆಡ್ತಾ ಇದ್ದೆವು. ಆಗ ನಮಗೆಲ್ಲ ಹೀಗೆ ಆಲೋಚನೆ ಆಗ್ತಾಯಿತ್ತು, ಒಂದು 60-40ರ ಒಂದು ಶೆಡ್ ಇದ್ದರೆ ನಮಗೆ ಮಳೆಗಾಲದಲ್ಲಿ ಸಾಡ್ಬೋದಲ್ಲ, ಇದು ಮಳೆಗಾಲದಲ್ಲಿ ಆಡಲಿಕ್ಕೆ ಆಗೋದಿಲ್ಲ. ಹೀಗಿದ್ದು ನಮ್ಮ ಕಜಂಪಾಡಿ ಶ್ರೀಪತಿಯವರು ಒಂದು ಜಾಗವನ್ನು ಅವರ ಹತ್ತಿರ ಇದ್ದ ಜಾಗವನ್ನು ಸಹ ಪರ್ಚೇಸ್ ಮಾಡಿದರು. ಒಂದು ದಿನ ಸಂಜೆ 6 ಗಂಟೆಗೆ ಸೀದಾ ಭಾರದ್ವಾಜ ಗಿರೀಶಣ್ಣನವ್ರಿಗೆ ಹೋದೆವು. ನಾವು ಅವ್ರ ಹತ್ರ ಒಂದು ಎಸ್ಟಿಮೇಟ್ ಮಾಡಿದೆವು. ನೆಕ್ಸ್ಟ್ ಡೇ ಹೋಗಿ NMPTಯಲ್ಲಿ TR ಭಟ್ರಿದ್ದರು, ಅವ್ರ ಹತ್ರ ಅದರ ಬಾಕಿ ವ್ಯವಸ್ಥೆ ಮಾಡಿ ಸಾಮಾನಿಗೆ ದುಡ್ಡು ಕೂಡ ಕೊಟ್ಟೆವು ನಾವು ಮಂಗಳೂರಿನಲ್ಲಿ. ಈ ಡಾಕ್ಟ್ರು ಸಂಜೆ ಬಂದವರು, ನಾನು ನನ್ನ ಇನ್ನೊಬ್ಬರು ಇಲ್ಲೇ ಇರುವವರು ತಡೆಗಲ್ನವರು ಒಬ್ಬರು ಶ್ರೀರಾಮ್ ಭಟ್ ಅಂತ ಇದ್ದಾರೆ, ತಡೆಗಲ್ಲು ಗಣಪತಿ ಭಟ್ರು, TRK ಭಟ್ರ ಹಿರಿಯ ಸಹೋದರನ ಮಗ ಅವರು. ನಾವೆಲ್ಲ ಅದೇ 4-5 ಜನ. ಮತ್ತು ನಮ್ಮೊಂದಿಗೆ ಇದ್ದವರು 1-2 ಬೇರೆ ಸಮಾಜದವರು, ನಮ್ಮವರಲ್ಲ. ಇವರು ಡಾಕ್ಟ್ರು ನಮ್ಮನ್ನು ಕರೆದು ಹೇಳಿದರು, ಹೌದು ಈಗ ಇದಕ್ಕೆ ದುಡ್ಡು ಯಾರು ಹಾಕ್ತಾರೆ, ಇದು ಮೇಲೆ ಹೋಗಬೇಕಿದ್ರೆ ಅಲ್ಲಿ ಅಡ್ವಾನ್ಸ್ ನಾನು ಕೊಟ್ಟೆ, ಬಾಕಿ ದುಡ್ಡು ಕೊಡಬೇಕಲ್ಲ ಅಂತ ಒಂದು ಮಾತು ಬರುವಾಗ, ಅದೆಲ್ಲ ನಾವೇ ಕೊಡಬೇಕಲ್ಲ, ಬೇರೆ ಯಾರಿದ್ದಾರೆ, ನಾವು 4-5 ಜನವೇ ಬೇರೆ ಮಾಡಬೇಕು. ಆಗ ಅವ್ರು ಹೇಳಿದರು, ನಮ್ಮ 19 ಸೆಂಟ್ಸ್ ಜಾಗ ಅಲ್ಲಿದೆ, ಈ 60-40ರದ್ದು ನಾವು ಅಲ್ಲೇ ಮಾಡೋ, ಮತ್ತೆ ಏನಾದರೂ ಆಗ್ತದೆ, 60-40ರ ಒಂದು ಸ್ಟ್ರಕ್ಚರ್ ಮೇಲೆ ಬರಲಿ, ಆಮೇಲೆ ಏನಾಗ್ತದೆ ಆಮೇಲೆ ನೋಡುವ ಅಂತ. ಸರಿ ಅಂತ ಹೇಳಿದರು. ಅವರಿಗೆ ದುಡ್ಡು ಕೊಟ್ಟವರಿಗೆ ನೀವು ಸಾಮಾನು ಲೋಡ್ ಮಾಡಬೇಡಿ ಅಂತ ಹೇಳಿ ಅದನ್ನು ಅಲ್ಲಿ ನಿಲ್ಲಿಸಿ, ಆ ಅಡ್ವಾನ್ಸ್ ಕೊಟ್ಟದ್ದನ್ನು ಇಲ್ಲಿ ಬಂದು ಪುನಃ ಇದನ್ನು ಒಂದು ಕೈಗೆತ್ತಿಕೊಂಡದ್ದು. ಹಾಗಾಗಿ ಅದಕ್ಕೆ ಈಗಲೂ ಕೂಡ ಅದು ಶಂಕರ ಸದನ ಕ್ರೀಡಾ ಸಮಿತಿಯ ಒಂದು ಅಸ್ತಿತ್ವ ಅಲ್ಲಿ ಉಂಟು. ಅದಕ್ಕೆ ಕಾರಣ ಇದು. ಹಾಗೆ ಅದರ ನಂತರ ಅದೊಂದು ನಮಗೊಂದು ಜೀವನ ಪಾಠ. ಶಂಕರ ಸದನ ಅಂತ ಹೇಳೋದು ಒಂದು ಜೀವನ ಪಾಠ. ಅದು ಈ ಜನರ ನಿಜವಾದ ಸ್ವಭಾವ ಏನು, ಮತ್ತು ಅವರಿಗೆ ಏನೆಲ್ಲ ಇರ್ತದೆ, ನಾವು ಈ ಕಲೆಕ್ಷನಿಗೆ ಸಾಲಕ್ಕೆ ಇದ್ದವರಲ್ಲಿ ಹೋಗುವಾಗ ಅವರ ಪ್ರತಿಕ್ರಿಯೆಗಳು, ಅದೆಲ್ಲ ನಿಜವಾಗಿ ನಮಗೊಂದು ಒಳ್ಳೆಯ ಪಾಠ.
ಮೇಯ್ನ್ ಆಗಿದ್ದವರು ಕಜಂಪಾಡಿ ಶ್ರೀಪತಿ ಮತ್ತು ನಮ್ಮ ಬಿ ಕೆ ಶ್ರೀರಾಮಣ್ಣ. ಅವ್ರಿಗೆ ಆ ಇಬ್ಬರು ವ್ಯಕ್ತಿಗಳಿಲ್ಲ ಇದ್ದರೆ ಇವತ್ತು ನಾವು ಕಾಣುವಂಥದ್ದು ಯಾವುದೂ ಇರ್ತಿರಲಿಲ್ಲ. ಅವರೆಲ್ಲ ನಮ್ಮ ಶ್ರೀಪತಿ ಕಜಂಪಾಡಿಯವರು ಅವರ ಪ್ರೊಫೆಷನನ್ನೇ ಒಂದು ಕರೆಯಲ್ಲಿ ಬಿಟ್ಟು ಅಷ್ಟು ಕೆಲಸ ಮಾಡಿದ್ದಾರೆ. ಅದಕ್ಕೆ ಬೇಕಾಗಿ ಜೊತೆಯಲ್ಲಿ ನಾವು ಇದ್ದೆವು, ರಾತ್ರಿ ಆಗುವಾಗ ಎಲ್ಲಿಯಾದರೂ ಹೋಗೋದು, ವಿ ಐ ಪಿಗಳನ್ನು ಕಾಣುವುದು, ಹೀಗೆ ಕೆಲಸ ಮಾಡಿದ್ದು. ಶಂಕರ ಸದನ ನಿಜವಾಗಿ ಒಂದು ದೊಡ್ಡ ಕರಾಡ ಬ್ರಾಹ್ಮಣರ ಬಗ್ಗೆ ಹೇಳುವುದಾದರೆ ಬಹಳ ದೊಡ್ಡ ವಿಷಯ. ಅದು ಬಿಟ್ಟರೆ ಇರುವುದು ನಿಮ್ಮ ಕರಾಡ ವಿಶ್ವ. ಯಾಕೆ ಅಂತ ಹೇಳಿದರೆ, ನಮ್ಮಿಂದ ಜನಸಂಖ್ಯೆಯಲ್ಲಿ ಜಾಸ್ತಿ ಇರುವವರು ಹವ್ಯಕರಿದ್ದಾರೆ ಇಲ್ಲಿ, ನಮ್ಮಿಂದ ಧನಬಲದಲ್ಲಿ ಜಾಸ್ತಿ ಇದ್ದವರು ಗೌಡ ಸಾರಸ್ವತ ಬ್ರಾಹ್ಮಣ್ಸ್ ಇವರಿದ್ದಾರೆ, ಇಲ್ಲಿ ಇದ್ದಾರೆ, ತುಂಬ ಜನ ಇದ್ದಾರೆ. ಅವರಿಂದ ಯಾರಿಂದಲೂ ಇದರ ಒಂದು ಪಾರ್ಟಿನಷ್ಟು ಕೂಡ ಸಾಮೂಹಿಕವಾಗಿ ಏನು ಮಾಡಿ ತೋರಿಸಲಿಕ್ಕಾಗಲ್ಲ ಇಲ್ಲಿ ಪೆರ್ಲದಲ್ಲಿ. ಈಗ ನಾವಿಲ್ಲಿ ಇದ್ದೇವೆ ಅಂತಲ್ಲದೆ ನಮ್ಮಿಂದ ಬಲಾಢ್ಯವಾದ ಹಲವು ಸಮುದಾಯದವರಿದ್ದರೂ ಕೂಡ ಪ್ರಯೋಜನ ಏನಾಯಿತು ಅಂತ ಹೇಳಿದರೆ ಅವರೆಲ್ಲ ನಮ್ಮೊಟ್ಟಿಗೆ ಕೈ ಜೋಡಿಸಿದರು, ನಮಗೆ ಹವ್ಯಕರು ಸಹಾಯ ಮಾಡಿದ್ದಾರೆ. ನಮ್ಮ ರಿಲೇಷನ್ ಆಗಿದ್ದ ಕಾರಣ ನಾವೊಂದು ಅಪೀಲ್ ಹೀಗೆ ಒಂದು ಉಂಟು ಸರ್, ನೀವೇನಾದರೂ ಮಾಡೋದು ತುಂಬ ಮನಸ್ಸಿಂದ. ಅದರಲ್ಲಿ ಏನು ಯಾಕೆಂತ ಹೇಳಿದರೆ ಅವರ ದುಡ್ಡು ಕೊಟ್ಟವರು ಇವರು ಎಲ್ಲ ಯಾರು ಈಗ ನಮ್ಮೊಂದು ಈಗ ಇಲ್ಲ, ಅವರ ಸಂತತಿಯವರು ಕೂಡ ನಮಗೆ ಅದೇ ಒಳ್ಳೆಯ ಒಂದು ರಿಲೇಷನನ್ನು ನಮಗೆ ಮೇಂಟೈನ್ ಮಾಡಲಿಕ್ಕೆ ಬಂದಿದೆ. ಹಾಗಾಗಿ ಶಂಕರ ಸದನ ಅದೊಂದು ಚಾರಿತ್ರಿಕ ಘಟನೆ. ಯಾಕೆಂತ ಹೇಳಿದರೆ ಕರಾಡ ಬ್ರಾಹ್ಮಣರ ಒಂದು ಅಸ್ತಿತ್ವಕ್ಕೆ ಅದು ಒಂದು ಇಲ್ಲಿ ನಮಗೆ ತುಂಬ ಪ್ರಯೋಜನ ಆಗಿದೆ. ದುರ್ದೈವ ಏನಂತ ಹೇಳಿದರೆ ನಮಗೆ ಅದನ್ನು ಇನ್ನೂ ಮುಂದೆ ಕೊಂಡೋಗ್ಲಿಕ್ಕೆ ಆಗಲ್ಲ. ನಿಜವಾಗಿ ಈ ಇದರಲ್ಲಿ ಬರುವಾಗ ನಮ್ಮದೊಬ್ಬರು ಪಂಚಾಯತ್ ಪ್ರೆಸಿಡೆಂಟು ಎಲ್ಲಿಗೋ ಮುಟ್ಟಬೇಕಿತ್ತು, ನಾವು ಆ ಹಂತಕ್ಕೆ ನಮಗೆ ಮುಟ್ಟಲಿಕ್ಕೆ ಆಗಲಿಲ್ಲ ಅಂತ ಹೇಳೋ ಒಂದು ಕೊರಗು ನಮ್ಮ ಹತ್ರ ಇದೆ. ಕರಾಡ ವಾಣಿಯ ಬಗ್ಗೆ ಹೇಳೋದಾದರೆ, ಮಾಬಾ ಪೆರ್ಲರು ಇಲ್ಲಿ ಬಂದು ಅವರು ಕರಾಡ ವಾಣಿಯನ್ನು ಶುರು ಮಾಡಿದರು. ಶುರುವಿಗೆ 4 ಪುಟದ ಒಂದು ಸಣ್ಣ ಒಂದು ಹ್ಯಾಂಡ್ ಬಿಲ್ನಾಗಿ ಶುರುವಾದ ಇದು ಇವತ್ತು 28 ಪುಟದಲ್ಲಿ ಪ್ರಿಂಟ್ ಆಗ್ತಾ ಉಂಟು. ಅವರ ಶ್ರಮ ತುಂಬ ಉಂಟು, ಅದಕ್ಕೆ ಬೇಕಾಗಿ ಅವರು ತುಂಬ ಕೆಲಸ ಮಾಡಿದ್ದಾರೆ ಮಾಬಾ ಪೆರ್ಲರು. ಜೊತೆಗೆ ಆ ಸಂದರ್ಭದಲ್ಲಿ ಅವರ ಜೊತೆಗಿದ್ದವರು ಮತ್ತು ಈಗ ಇರುವ ಕರಾಡವಾಣಿ ಪತ್ರಿಕಾ ಮಂಡಳಿ, ನಾವು ಅದರ ಆ್ಯನ್ಯುವಲ್ ಇಶ್ಯೂ ವಿಶೇಷಾಂಕದಲ್ಲಿ ಅದರ ಬಗ್ಗೆ ಡೀಟೇಲ್ ಆಗಿ ಅದರಲ್ಲಿ ಪಬ್ಲಿಷ್ ಮಾಡ್ತಾ ಇದ್ದೇವೆ. ಅವರೆಲ್ಲ ಅವರ ನಿಸ್ವಾರ್ಥ ಸೇವೆ, ಅದು ಕಮೆಂಡಬಲ್ ಸಂಗತಿ. ಅದು ಹೆಚ್ಚಿನವರು ಅಮ್ಮಂದಿರು, ಮನೆಯ ಎಲ್ಲ ಅವರ ಕೆಲಸ ಕಾರ್ಯಗಳ ನಡುವೆ ಕೂಡ ಅವರು ಅದಕ್ಕೆ ಸಮಯ, ಈಗ ಸಮಯ ಹೌದು ಸಮಯ ಕೊಡ್ತಾ ಇದ್ದಾರೆ. ಅವರ ಒಂದು ಆ ನಿಸ್ವಾರ್ಥ ಸೇವೆಯಲ್ಲಿ ಅದು ಈಗಲೂ ಇದಾಗ್ತಾ ಇದೆ. ಅದರ ಡಿಜಿಟಲ್ ಆವೃತ್ತಿ ನಮ್ಮ ಕರಾಡ ವಿಶ್ವದಲ್ಲೇ ಇನ್ನೀಗ ಅತ್ಯಂತ ಕಡಿಮೆ ಸಮಯದಲ್ಲಿ ಬರಲಿಕ್ಕುಂಟು. ಅದು ಕೂಡ ನಿಜವಾಗಿ ಒಂದು ನಮ್ಮ ಸಮಾಜದ ಒಂದು ದೊಡ್ಡ ಒಂದು ಏನು ಒಂದು ಸಾಧನೆಯ ಕಾರಣ. ಇಷ್ಟು ಹೌದು, ನಾವು ಇಷ್ಟು ಸಣ್ಣ ಮನೆಯವರು, ಇಷ್ಟು ಕಡಿಮೆ ಸಂಖ್ಯೆಯಲ್ಲಿರುವ ನಾವು ಮನೆಗಳಲ್ಲಿ ಮಾತ್ರ ಅದನ್ನು ಆ ಕರಾಡ ಪತ್ರಿಕೆಯನ್ನು ಕೂಡ ಬೇರೆ ನಮ್ಮ ಸಹ ಸಮಾಜದವರು, ಹವ್ಯಕರ, ಶಿವಳ್ಳಿಯವರು ಅವರೆಲ್ಲ ಪಡೆದವರು, ಅದರಲ್ಲಿ ಸಬ್ಸ್ಕ್ರಿಪ್ಷನ್ ಇದೆ ಅವರದ್ದು ಇದೆ. ಲೇಖಕರು, ಸಾಹಿತಿಗಳು ಅದು ಅದರಲ್ಲಿ ಎತ್ತಿ ಹೇಳ್ತಾರೆ ಅವರು. ನೀವು ಬರೆಯುವಂಥ ಲೇಖನಗಳ ಗುಣಮಟ್ಟ ಎಲ್ಲ ತುಂಬ ಒಳ್ಳೆಯದಿದೆ, ತುಂಬ ಸ್ಕ್ರೀನ್ ಮಾಡಿ ನೀವು ಇದು ಮಾಡ್ತೀರಿ, ಒಳ್ಳೆ ಬರೆಯೋರಿದ್ದಾರೆ ನಿಮ್ಮದರಲ್ಲಿ, ಒಳ್ಳೆಯದಾಗ್ತದೆ. ಸುಮ್ಮಗೆ ಒಂದು ಪತ್ರಿಕೆ ಅಂತ 4 ಅಡ್ವರ್ಟೈಸ್ಮೆಂಟ್ ಹಾಕಿ ದುಡ್ಡು ಇದು ಮಾಡೋದಲ್ಲ, ಒಳ್ಳೆ ಪತ್ರಿಕೆ ಒಳ್ಳೆ ರೀತಿಯಲ್ಲಿ ನಡೆಯುತ್ತದೆ ಅಂತ ಹೇಳುವಂತಹ ಒಂದು ಒಳ್ಳೆ ಅಭಿಪ್ರಾಯ ಕೂಡ ಆ ಪತ್ರಿಕೆ ಮೇಲೆ ಉಂಟು ನಮಗೆ. ಅದು ನಿಜವಾಗಿ ಒಂದು ದೊಡ್ಡ ಸಾಧನೆ. ಸಾಮೂಹಿಕವಾಗಿ ನಾವು ಮಾಡಿದ ಸಾಧನೆಗಳಲ್ಲಿ ಇದು ಎತ್ತಿ ಹೇಳಬೇಕಾದ 2 ವಿಷಯ.